ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದೇವಾವೃಧ ಅಂತನ್ನುವ ದೊರೆಯ ವಿಚಿತ್ರ ಕಥೆಯನ್ನು ನಾವು ಕೇಳಿದ್ವಿ. ದೇವಾವೃಧ ಅಂತ ಹೇಳಿ ಒಬ್ಬ ರಾಜ, ಅವನೇನು ಮಾಡಿದ, ಮಕ್ಕಳಿರಲಿಲ್ಲ, ಮಕ್ಕಳಾಗಬೇಕು ಅಂತ ಹೇಳಿ ಜಪವನ್ನ ಮಾಡ್ತಾ ಬಂದು ಆ ಪರ್ಣಾಶ ಅಂತನ್ನುವ ನದಿಯ ನೀರನ್ನ ಮುಟ್ಟಿದ. ಆ ಮಂತ್ರದ ಪ್ರಭಾವ ಎಷ್ಟು ಅಂತ ಹೇಳಿದರೆ, ಅವಳನ್ನ ಆ ಪರ್ಣಾಶ ಅನ್ನುವ ನದಿ ಹೆಣ್ಣಾಗಿ ಅವನ ಹತ್ರ ಬಂದು ಒಳ್ಳೆ ಮಗನನ್ನ ಪಡೆದಳು. ಅವನ ಹೆಸರು ಬಭ್ರು ಅಂತ. ಆ ದೇವಾವೃಧನ ಬಗೆಗೆ ಹೇಳ್ತಾರೆ. ಎಲ್ಲ ಪ್ರಜೆಗಳು ಹೇಳ್ತಾ ಇದ್ರಂತೆ, ಯಥೈವ ಶೃಣುಮೋ ದೂರಾತ್ ಅಪಶ್ಯಾಮಸ್ತಥಾಂತಿಕಾತ್ ಬಭ್ರುಶ್ರೇಷ್ಠೋ ಮನುಷ್ಯಾಣಾಂ ದೇವೈರ್ದೇವಾವೃಧ ಸಮಃ ಅಂತ. ದೇವಾವೃಧ ಮತ್ತೆ ಬಭ್ರು ಇಬ್ರು ತಂದೆ ಮಕ್ಕಳು ಎಂತಹ ಗುಣವಂತರು ಅಂತಂದ್ರೆ, ದೂರದಿಂದ ನೋಡಿದಾಗ, ಬೇರೆ ಯಾರದೋ ಮಾತಿನಿಂದ ಅವರು ಗುಣವಂತರು ಅಂತ ಕೇಳಿದಾಗ ಏನು ಗುಣ ಕಾಣತ್ತೆ, ಕೇಳ್ತೇವೆ, ಹತ್ತಿರ ಹೋದಾಗಲೂ ಹಾಗೇ ಇದ್ರಂತೆ. ಯಾಕಂದ್ರೆ ನಾವು ಚಿಕ್ಕಂದಿನಲ್ಲಿ ರೂಪಿಸಿಕೊಂಡ ಇಮೇಜ್ಗಳು ಒಬ್ಬರ ಬಗ್ಗೆ ಎಲ್ಲ ಕುಸಿದು ಹೋಗುತ್ತೆ ಕೆಲವು ಕಾಲ ಕಳೆದ ಮೇಲೆ. ದೂರದಲ್ಲಿ ಇದ್ದವರನ್ನ ನಾವು ಏನು ಕೇಳಿರ್ತೇವೆ, ನೋಡಿರ್ತೇವೆ, ಹತ್ತಿರ ಹೋದಾಗ ಆ ಥರದ್ದಿರೋದೇ ಇಲ್ಲ. ಆದರೆ ದೇವಾವೃಧನದು ಮಾತ್ರ ಹಾಗಿರಲಿಲ್ಲ. ಅವರು ದೂರದಿಂದಲೂ ಹತ್ತಿರದಿಂದಲೂ ಅದೇ ತರಹದ ಗುಣಗಳು. ಬಭ್ರು ಹುಟ್ಟಿದ್ದರಿಂದ ದೇವಾವೃಧಾನ ಒಂದು ಪರ್ಣಾಶ ಅನ್ನುವವಳನ್ನು ಮದುವೆ ಆಗಿದ್ದರಿಂದ ಷಷ್ಟಿಶ್ಚ ಪೂರ್ವ ಪುರುಷಾ ಸಹಸ್ರಾಣಿ ಚ ಸಪ್ತತಿ, 16 ಜನ ಪೂರ್ವ ಪುರುಷರು ಅಮೃತತ್ವವನ್ನು ಹೊಂದಿದರು. ಅವನ ವಂಶದಲ್ಲಿ ಯಾರ್ಯಾರು ಬಂದರು ಎಲ್ಲರೂ. ಅವನ ರಾಜ್ಯದಲ್ಲಿ ಇದ್ದ ಅನಮಿವ 60,000 ಜನ ಮುಕ್ತಿಯನ್ನ ಹೊಂದಿದ್ರು. ಇದು ಬಹಳ ವಿಶಿಷ್ಟ. ಯಜ್ವಾದಾನಪತಿರ್ವೀರಃ ಬ್ರಹ್ಮಣ್ಯಶ್ಚ ದೃಢವ್ರತಃ ರೂಪವಾನ್ ಸುಮಹಾತೇಜಾಃ ಶ್ರುತವೀರ್ಯಧರಸ್ತದಾ. ಅವನ ಆ ಬಭ್ರುವಿನ ಹೆಂಡತಿ ಕಂಕನ ಮಗಳು. ಅವಳಿಗೆ 4 ಜನ ಮಕ್ಕಳು, ಕುಕುರ, ಭಜಮಾನ, ಶಶಿ, ಕಂಬಲಬರ್ಹಿ ಅಂತ. ಯಾದವ ವಂಶದಲ್ಲಿ ಬಂದವರಲ್ಲಿ ಬಭ್ರು ಒಬ್ಬ. ಆ ಬಭ್ರುವಿನ ವಂಶದಲ್ಲಿ ಬಂದವನು 4 ಜನ, ಕುಕುರ, ಭಜಮಾನ, ಶಶಿ, ಕಂಬಲಬರ್ಹಿ ಅಂತ. ಕುಕುರನ ಮಗ ವೃಷ್ಣಿ. ಅದಕ್ಕೆ ವೃಷ್ಣಿಯ ವಂಶದಲ್ಲಿ ಬಂದದ್ರಿಂದಾಗಿ ದೇವರಿಗೆ ವಾರ್ಷ್ಣೇಯ ಅಂತ ಹೆಸರು, ಕೃಷ್ಣನಿಗೆ ವಾರ್ಷ್ಣೇಯ ಅಂತ ಕರೀತಾರೆ.
ವೃಷ್ಣಿ ಅನ್ನುವವರ ವಂಶದಲ್ಲಿ ಬಂದ ಅಂತ. ಈ ವೃಷ್ಣಿಯ ಮಗ ಧೃತಿಯ ಮಗ ಕಪೋತರೋಮ, ಕಪೋತರೋಮನ ಮಗ ತೈತ್ತಿರಿಯ ಮಗ ಸರ್ಪನ ಮಗ ನಲನ ಮಗ ದರದುಂದುಭಿ ಅಂತ. ತಸ್ಮಿನ್ ಪ್ರವರ್ತಿತೆ ಯಜ್ಞೆ ಅಭಿಜಾತ ಪುನರ್ವತು ಅಶ್ವಮೇಧಂ ಚ ಪುತ್ರಾರ್ಥಂ ಆಜಹಾರ ನರೋತ್ತಮಃ. ಈ ದರದುಂದುಭಿ ಇದ್ದಾನಲ್ಲ, ಅವನು ತನ್ನ ಮಗನಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗ ಮಾಡುವಾಗ ಇಬ್ಬರು ಮಕ್ಕಳು ಹುಟ್ಟುದರಂತೆ, ಆಹುಕ ಮತ್ತೆ ಆಹುಕಿ ಅಂತ. ಆಹುಕನ ಮಗನೇ ಉಗ್ರಸೇನನ ಮಗ ಕಂಸ. ಆಹುಕಿ ಅಂತನ್ನುವವಳು ಹುಟ್ಟಿದ್ಲು. ತಸ್ಯಾಸೀತ್ ಪುತ್ರ ಮಿಥುನಂ ಬಭೂವ ಅವಿಜಿತಂ ಕಿಲ ಆಹುಕಶ್ಚ ಆಹುಕಿ ಚೈವ ಖ್ಯಾತಂ ಮಾತೆ ಮತಾಂವರ. ಇಮಾಂಶ್ಚೌದಾಹರಂತ್ಯತ್ರ ಶ್ಲೋಕಾನ್ ಪ್ರತಿತಮಾಹುಕಂ. ಆ ಆಹುಕ ಎಷ್ಟು ದೊಡ್ಡವ ಅಂತ ಹೇಳಿದರೆ ಆ ಆಹುಕನ ಬಗ್ಗೆ ಹೇಳ್ತಾ ಇದ್ದಾರೆ. ಏನು? ಸೋಪಾತಂಗಾನುಕರ್ಷಾಣಾಂ ಸಧ್ವಜಾನಾಂ ವರೂಥಿನಾಂ ರಥಾನಾಂ ಮೇಘಘೋಷಾಣಾಂ ಸಹಸ್ರಾಣಿ ದಶೈವತು. ಸೋಪಾತಂಗಾನುಕರ್ಷಾಣಾಂ, ಸಮಗ್ರವಾದ ಸೈನ್ಯ. ಆ ಸಮಗ್ರವಾದ ಸೈನ್ಯ ಅವನಿಗೆ ಯಾವಾಗಲೂ 10,000 ಜನನೇ ಇರ್ತಿದ್ರು. ಅಂದರೆ ಒಬ್ಬರೂ ಸಾಯಲಿಲ್ಲ. ಅವನು ಯುದ್ಧದ ಒಂದು ಮಹತ್ವ. ಆಹುಕನ ಸೈನ್ಯದಲ್ಲಿ ಏನು, ಆಹುಕ ಇರುವ ತನಕ ಅವನ ಸೈನ್ಯದಲ್ಲಿ ಏನು 10,000 ಜನ ಇದ್ರು, ಯುದ್ಧಗಳನ್ನು ಮಾಡಿಯೂ ಕೂಡ ಯಾರೂ ಸಾಯಲಿಲ್ಲ. 0 ಲಾಸ್. ಹಾಗೆ ಯುದ್ಧ ಮಾಡಿದ್ದು. ನಾ ಸತ್ಯವಾದೀನಾ ತೇಜಾಹ ನಾ ಯಜ್ವಾನಾ ಸಹಸ್ರದಃ. ಅವನ ಕಾಲದಲ್ಲಿ ಯಾರೆಲ್ಲ ಇದ್ರು ಸುಳ್ಳನ್ನ ಯಾರೂ ಹೇಳಿರ್ತಿರ್ಲಿಲ್ಲ, ಯಾರಿಗೂ ತೇಜಸ್ಸು ಇಲ್ಲದೇ ಇರ್ತಿರ್ಲಿಲ್ಲ. ಎಲ್ಲರೂ ಯಾಗ ಮಾಡ್ತಾ ಇದ್ರು, ತಮಗೆ ಬಂದದ್ದನ್ನು ಚೆನ್ನಾಗಿ ಕೊಡ್ತಾ ಇದ್ರು. ನ ಅಶುಚಿಹಿ, ಅಶುಚಿಯಾದವ ಇರಲಿಲ್ಲ, ಅವಿದ್ವಾನ್ ಇರಲಿಲ್ಲ. ಯೋ ಭೋಜೇಶ್ವಭ್ಯಜಾಯತ ಆಹುಕಸ್ಯ ಭೃತಿಂ ಪ್ರಾಪ್ತ ಇತ್ಯೇತದ್ವೈ ತದುಚ್ಯತೆ. ಈ ರೀತಿ ಅವನ ಸೈನ್ಯದಲ್ಲಿ ನಾಶ ಇರಲಿಲ್ಲ, ಅವನ ಪ್ರಜೆಗಳಲ್ಲಿ ಸಿವಿಕ್ ಸೆನ್ಸು ಇಲ್ಲದೆ ಇರುವವರು, ದುಷ್ಟರು, ದುರುಳರೇ ಇರ್ತಿರಲಿಲ್ಲ. ಆಹುಕ ಏನು ಮಾಡಿದ? ತನ್ನ ತಂಗಿಯಾದ ಆಹುಕಿಯನ್ನ ಅವಂತಿಗಳಿಗೆ ಕೊಟ್ಟ. ಅವಂತಿ ದೇಶದ ಒಬ್ಬ ರಾಜ. ಆಹುಕಶ್ಚಾಪ್ಯವಂತೀಷು ಸ್ವಸಾರಂ ಚಾಹುಕೀಂ ದದವು. ಅವಂತಿ ಅಂತಲೇ ಹೆಸರು, ಈಗ ಪ್ರಯೋಗ ಮಾಡ್ತಾ ಇರೋ ಹಾಗಲ್ಲ. ಆಹುಕಾತ್ ಕಾಶ್ಯಪ ದುಹಿತ, ಆಹುಕಾತ್ ಕಾಶ್ಯ ದುಹಿತ ದೌ ಪುತ್ರೌ ಸಮಸೂಯತ. ಆಹುಕನಿಗೆ ಇಬ್ಬರು ಮಕ್ಕಳು, ದೇವಕ ಮತ್ತು ಉಗ್ರಸೇನ ಅಂತ. ದೇವಕಸ್ಯ ಸುತಾವೀರ ಜಗ್ನಿರೇ ತ್ರಿದಶೋಪಮಾಹ. ದೇವಕನ ಮಕ್ಕಳು ದೇವವಾನ್, ಉಪದೇವ, ಸುದೇವ, ದೇವರಕ್ಷಿತ ಅಂತ. ಅವನಿಗೆ 7 ಜನ ತಂಗಿಯರು. ದೇವಕನಿಗೆ ದೇವಕಿ, ಶ್ರುತದೇವಿ, ಮಿತ್ರದೇವಿ, ಯಶೋಧರ, ಶ್ರೀದೇವಿ, ಸತ್ಯದೇವಿ, ಸುತಾಪಿ ಅಂತ 7 ಜನ. ದೇವಕಿ ದೊಡ್ಡವಳು. ಅವಳೇ ಕಂಸನ ತಂಗಿಯ ತರಹ. ವಾಸ್ತವವಾಗಿ ಅವಳ ಅತ್ತೆ. ದೇವಕನ ತಂಗಿ, ಉಗ್ರಸೇನನ ತಂಗಿ. ಆದ್ದರಿಂದ
ಅವಳನ್ನು ಅವನೇನು ಮಾಡಿಕೊಂಡ, ದೊಡ್ಡವನು, ಬಹಳ ಎಷ್ಟು ದೊಡ್ಡವನು ಅಂದರೆ ಮಗಳ ಥರ ಬೆಳೆಸ್ಬಿಟ್ಟ ಉಗ್ರಸೇನ. ಅದರಿಂದಾಗಿ ತಂಗಿ ಆದ್ದರಿಂದ ಚಿಕ್ಕವಳು, ಕಂಸನಿಗಿಂತ ಚಿಕ್ಕವಳಾದ್ದರಿಂದಾಗಿ ಕಂಸನ ತಂಗಿ ಅಂತ. ವಾಸ್ತವವಾಗಿ ಉಗ್ರಸೇನನ ತಂಗಿ ಆದ್ದರಿಂದ ಅವಳು ಕಂಸನ ಅತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಕೆಲವು ಪುರಾಣಗಳಲ್ಲಿ ದೇವಕಿ ಕಂಸನ ಅತ್ತೆ ಅಂತ ಇದೆ, ತಂದೆಯ ತಂಗಿ, ಕರೆಕ್ಟ್. ಕೆಲವು ಪುರಾಣದಲ್ಲಿ ತಂದೆಯ ತಂಗಿ ಅತ್ತೆ ಅಲ್ಲ, ತನ್ನ ತಂಗಿ ಅಂತ ಇದೆ, ಕರೆಕ್ಟ್. ವಾವೆ ವರಸೆಯಲ್ಲಿ ನೋಡಿದಾಗ, ಸಂಬಂಧಾಂತ ದೃಷ್ಟಿಯಲ್ಲಿ ನೋಡಿದಾಗ ಉಗ್ರಸೇನನ ತಂಗಿ ಆದ್ದರಿಂದ ಕಂಸನ ಅತ್ತೆ. ವಯಸ್ಸಿನಲ್ಲಿ ಎಷ್ಟು ಚಿಕ್ಕವಳು ಅಂತಂದರೆ ಅದು ಹಿಂದಿನ ಕಾಲದಲ್ಲಿ ಇದ್ದವರಿಗೆಲ್ಲ ಗೊತ್ತು. ಹಿಂದಿನ ಕಾಲದಲ್ಲಿ ಇದ್ದವರಿಗೆಲ್ಲ ಗೊತ್ತು. ಇವಾಗ ನನ್ನ ಚಿಕ್ಕಮ್ಮ ಒಬ್ಬಳಿದ್ದಾಳೆ, ನಂದೇ ವಯಸ್ಸು. ಹಾಗೆ ಅದರಿಂದಾಗಿ ಕಂಸನಿಗೆ ದೇವಕಿ ಅತ್ತೆಯ? ಹೌದು. ತಂಗಿಯ? ಹೌದು. ಅದನ್ನು ಆಚಾರ್ಯರು ಪುರಾಣಗಳಲ್ಲಿ ಇರೋದು ಎರಡೂ ಕೂಡ ಕರೆಕ್ಟು ಅಂತಂದ್ರು. ದೇವವಾನ್ ಉಪದೇವಶ್ಚ ಆಯ್ತಲ್ಲ. ಈ ಕಂಸ ಉಗ್ರಸೇನನ ಮಗ. ನವೋಗ್ರಸೇನಸ್ಯ ಸುತಾಃ ಕಂಸಸ್ತೇಷಾಂತು ಪೂರ್ವಜಃ ನ್ಯಗ್ರೋಧಶ್ಚ ಸುನಾಮಾಚ ಕಂಕಃ ಶಂಕುಶ್ಚ ಭೂಯತಃ ಅಜಭೂರಾಷ್ಟ್ರಪಾಲಶ್ಚ ಯುದ್ಧಮುಷ್ಟಿಸ್ಸು ಮುಷ್ಟಿದಃ. ನ್ಯಗ್ರೋಧ, ಸುನಾಮ, ಕಂಕ, ಶಂಕು, ಅಜಭೂ, ರಾಷ್ಟ್ರಪಾಲ, ಯುದ್ಧಮುಷ್ಟಿ, ಸುಮುಷ್ಟಿ. ಅವರಿಗೆ, ಕಂಸನಿಗೆ 5 ಜನ ತಂಗಿಯರು ಇದ್ರು. ಇವರೆಲ್ಲ ಯಾರ್ಯಾರು ಕೊಟ್ಟರೋ ಮಹಾನುಭಾವರಿಗೆ ನಮ್ಗೆ ಗೊತ್ತಿಲ್ಲ, ಪುರಾಣದಲ್ಲಿ ಉಲ್ಲೇಖ ಮಾತ್ರ ಇದೆ. ಕಂಸಾವತಿ ಅಂತ ಒಬ್ಬಳು. ಕಂಸ ಅಂದರೆ ಲೋಟ ಅಂತ. ಕಂಸ ಅಂದರೆ ಯಜ್ಞದಲ್ಲಿ ಬಳಸುವ ಲೋಟವನ್ನು ಕಂಸ ಅಂತ ಕರೀತಾರೆ. ನೀವು ಉಪನಿಷತ್ತಲ್ಲೆಲ್ಲ ನೋಡಿದ್ರೆ, ವಿಶೇಷತಃ ಬೃಹದಾರಣ್ಯಕದಲ್ಲಿ ಮತ್ತು ಛಂದೋಗದಲ್ಲಿ ಕಂಸಂ ನಿರ್ಮೃಜ್ಯ, ಲೋಟವನ್ನು ತೊಳೆದು ಯಜಮಾನ ಶಾಲೆಯ ಪಕ್ಕದಲ್ಲಿ ಇಡಬೇಕು ಅಂತ ಬರುತ್ತಲ್ಲಿ. ಕಂಸ ಪಾತ್ರೆ ಸ್ವೀಕುರ್ಯಾತ್ ಅಂತ ಬರುತ್ತೆ. ನಮಗೆ ಕಂಸ ಅಂದ್ರೆ ಏನೋ ಕೆಟ್ಟದು ಅಂತ. ಅವ್ರ ಪಾಪ, ಅವರಪ್ಪ ಪಾಪ ಒಳ್ಳೇದಾಗ್ಲಿ ಅಂತಾನೆ ಹೆಸರಿಟ್ಟಿದ್ದ. ಅವನು ಒಳ್ಳೇದಾಗದೆ ಹೋದ್ರೆ ಏನು ಮಾಡೋದು? ಅದರಿಂದ ಕಂಸ, ಅವನಿಗೆ ತಂಗಿ ಒಬ್ಬಳು ಇದ್ಲು ಕಂಸಾವತಿ ಅಂತ. ಅದಾದ ಮೇಲೆ ಸುತಂತು, ರಾಷ್ಟ್ರಪಾಲಿ, ಕಂಸ, ಕಂಕ ಅಂತ ಹೇಳಿ 5 ಜನ ತಂಗಿಯರು. ಉಗ್ರಸೇನ ಸಹ ಪತ್ಯೋ ವ್ಯಾಖ್ಯಾತ ಕುಕುರೋದ್ಭವ. ಹೀಗೆ ಉಗ್ರಸೇನನ ಆಯಿತು. ಆಮೇಲೆ ಭಜಮಾನ ಅಂತ ಒಬ್ಬ ಇದ್ದ, ಗೊತ್ತಾ? ನೀವು ವಾಪಸ್ ಹೋದ್ರೆ ಆ ಭಜಮಾನನ ಮಗ ರಥಿಮುಖ್ಯ. ಯಾರು? ವಿದೂರಥ ಅಂತ. ವಿದೂರಥನ ಮಗ ರಾಜಾದಿದೇವ ಅಂತ. ಆ ರಾಜಾದಿದೇವನಿಗೆ 2 ಮಕ್ಕಳು, ಶೋಣಾಶ್ವ, ಶ್ವೇತವಾಹನ ಅಂತ. ಶೋಣಾಶ್ವನಿಗೆ 5 ಜನ ಮಕ್ಕಳು, ಶಮಿ, ದೇವಶರ್ಮ, ನಿಕುಂತ, ಶಕ್ರಶತ್ರುಜಿತ್. ಅವನಿಗೆ ಮತ್ತೆ 5 ಜನ ಮಕ್ಕಳು, ಪ್ರತಿಕ್ಷೇತ್ರ, ಶಮೀಪುತ್ರ, ಪ್ರತಿಕ್ಷತ್ರ. ಪ್ರತಿಕ್ಷತ್ರನ ಮಗ ಭೋಜ, ಭೋಜನ ಮಗ ಹೃದಿಕ, ಹೃದಿಕನ ಮಗ ಕೃತವರ್ಮ. ಅದಕ್ಕೆ ಅವನನ್ನು ಹಾರ್ದಿಕ್ಯ ಅಂತ ಕರೀತಾ ಇದ್ರು. ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ನಲ್ಲ ಕೃತವರ್ಮ, ಶುಕ್ಲ ಪಕ್ಷದ ಅಭಿಮಾನಿ. ಸಾತ್ಯಕಿಗೆ ಯಾವತ್ತೂ ಎದುರು. ಸಾತ್ಯಕಿ ಕೃಷ್ಣ ಪಕ್ಷದ ಅಭಿಮಾನಿ. ಕಡೆಯಲ್ಲಿ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ 3 ಜನ ಅಲ್ವಾ ಉಳಿದಿದ್ದು ಪಾಂಡವರ ಸೈನ್ಯದಲ್ಲಿ. ಇದು ಕೌರವರ ಸೈನ್ಯದಲ್ಲಿ 3 ಜನ ಉಳ್ಕೊಂಡಿದ್ದು. ಪಾಂಡವರ ಕಡೆ 7, 5 ಜನ ಯುದ್ಧದಲ್ಲಿ ಭಾಗವಹಿಸಿದವರು, 5 ಜನ ಪಾಂಡವರು, ಕೃಷ್ಣ, ಸಾತ್ಯಕಿ 7 ಜನ.
ಎದುರು ಪಕ್ಷದಲ್ಲಿ ಉಳಿದವರು 3 ಜನ: ಕೃಪ, ಅಶ್ವತ್ಥಾಮ, ಕೃತವರ್ಮ. ಕೃತವರ್ಮ ಬಲರಾಮನ ಕಡೆಯವನು. ಹೀಗಾಗಿ ದುರ್ಯೋಧನನಿಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಹೋದ ಅವನು. ಅಂತಹ ಕೃತವರ್ಮ ಹುಟ್ಟಿದ್ದು ಹೃದಿಕನಿಂದ. ಹೃದಿಕ ಹುಟ್ಟಿದ್ದು ಭೋಜನಿಂದ. ಭೋಜನ ಅಪ್ಪ ಪ್ರತಿಕ್ಷೇತ್ರ. ಕೃತವರ್ಮಾಗ್ರಜಸ್ತೆ ಚಾಂ ಶತಧನ್ವಾ ಚ ಮಧ್ಯಮಃ ದೇವಾರ್ಹಶ್ಚೈವ ನಾಭಶ್ಚ ಭೀಷಣಶ್ಚ ಮಹಾಬಲಃ. ಕೃತವರ್ಮ, ಶತಧನ್ವ, ದೇವಾರ್ಹ, ನಾಭ, ಭೀಷಣ ಅಂತ 5 ಜನ ಮಕ್ಕಳು ಹೃದಿಕನಿಗೆ. ಈ ಶತಧನ್ವ ಇದ್ದಾನಲ್ಲ, ಅವನು ದೈತ್ಯ, ಯಾದವರಲ್ಲಿ ಸೇರ್ಕೊಂಡಿದ್ದಾನೆ. ಅದಕ್ಕೆ ದೇವರೇನು ಮಾಡಿದ, ಒಂದು ದುರ್ಬುದ್ಧಿ ಕೊಟ್ಟ ಅಕ್ರೂರನಿಗೆ. ಅವನು ಯಾವಾಗಾದರೂ ಸಿಕ್ಕಾಗ ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತೆ ಅಕ್ರೂರನಿಗೆ. ಯಾರು? ಸತ್ರಜಿತ್. ಸತ್ರಜಿತ್ ಅನ್ನುವವ ತನ್ನ ಮಗಳು ಸತ್ಯಭಾಮೆಯನ್ನ ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದ ಅಕ್ರೂರನಿಗೆ. ಅವನಿಗದು ತಲೆಯಲ್ಲಿ, ಸತ್ಯಭಾಮೆ ನನಗೆ ಬೇಕು ಅಂತ. ಏನಾಯಿತು? ಸಮಂತಕ ಮಣಿಯ ಪ್ರಸಂಗ ಆಯಿತು. ಇತ್ತ ಮಣಿಯೂ ಸಿಗಲಿಲ್ಲ, ಕನ್ಯಾಮಣಿಯೂ ಸಿಗಲಿಲ್ಲ ಅಂತ ಹೇಳಿ ಆ ಕೃತವರ್ಮ ಮತ್ತೆ ಅಕ್ರೂರ ಇಬ್ಬರು ಸೇರಿಕೊಂಡು ಈ ಶತಧನ್ವನಿಗೆ ಹೇಳಿದ್ರು, ಅವನನ್ನು ಕೊಂದು ಬಿಡು ಅಂತ. ಶ್ರೀಕೃಷ್ಣ ಏನು ಮಾಡಿದ್ದ, ಬದುಕಿದ್ದಾರೆ, ಆದರೆ ಸತ್ರು ಅಂತ ಪ್ರಚಾರ ಆಗಿದೆ. ಅಂತಹ ಪಾಂಡವರ ಇದಕ್ಕೆ ಹೋದ, ಪಾಂಡವರಿಗೆ ತರ್ಪಣ ಕೊಡ್ಲಿಕ್ಕೆ ಹೋದ. ಅಜ್ಞಾತವಾಸದ ಕಾಲ ಇದು, ಅರಗಿನ ಮನೆಯ ದಾಹದ ಪ್ರಸಂಗದಲ್ಲಿ. ಅವಾಗ ಇವನು ನುಗ್ಗಿ ಒಳಗಡೆ ಹೋಗಿ ಕೊಲೆ ಮಾಡಿಬಿಟ್ಟ. ಕೊಲೆ ಬೇರೆ, ಸಂಹಾರ ಬೇರೆ. ಕೊಲೆ ಮಾಡಿಬಿಟ್ಟ. ಇವಳು ಹತ್ಕೊಂಡು ಬಂದ್ಲು. ಅವನು ಬದುಕಿರುವವರಿಗೆ ತರ್ಪಣ ಬಿಡ್ಲಿಕ್ಕೆ ಹೋಗಿದ್ದ ಮಹಾನುಭಾವ ಕೃಷ್ಣ. ಬದುಕಿದ್ದವ್ರು ಸತ್ತೋದು. ಅವಾಗ ಶತಧನ್ವ ಅಡಗಿಕೊಂಡಿದ್ದ. ಕಡೆಗೆ ದ್ರೌಪದಿಯ ಮದುವೆ ಆದ ಮೇಲೆ ಶತಧನ್ವನನ್ನ ಸಾಯಿಸಿದ್ದು ಯಾರು? ಕೃಷ್ಣ. ಆ ಹೃದಯ ಅಂತನ್ನುವ ಕುದುರೆ, ಆ ಕುದುರೆಯೇ 100 ಯೋಜನ ಓಡ್ತಾ ಇತ್ತು. ಆ ಕುದುರೆಯನ್ನು ಏರಿ ದ್ವಾರಕೆಯಿಂದ ಪಲಾಯನ ಮಾಡಿದವ ನೇಪಾಳದ ಹತ್ತಿರ ಆ ಕುದುರೆಗೆ ಎದೆ ನಿಂತು ಸತ್ತೋಯ್ತು. ಅವಾಗ ಓಡ್ಲಿಕ್ಕೆ ಶುರು ಮಾಡಿದ. ಕೃಷ್ಣ ಏನು ಮಾಡಿದ, ಚಕ್ರ ಎಸೆದು ಅವನನ್ನು ಕೊಂದ. ಇಷ್ಟು. ಅದರ ವಿವರಗಳನ್ನು ಮತ್ತೆ ಇನ್ನೊಮ್ಮೆ ನೋಡೋಣ. ಬೇಕಾದ ಸರ್ತಿ ನೋಡಿದ್ದೇವೆ, ಒಂದು 2-3 ಸರ್ತಿ. ದೇವರ ಕಥೆ ಅಲ್ವಾ, ಅದರಿಂದಾಗಿ ಹೀಗಾಯಿತು. ಇನ್ನು ದೇವಾರ್ಹನ ಮಕ್ಕಳು ಕಂಬಲ ಬರ್ಹಿಷ, ಅಸಾಮಂಜಾಸುತಾಸ್ತಸ್ಯ ತಮೋಜಾತಸ್ಯ ಚಾತ್ಮಜಃ. ಅಸಾಮಂಜರು, ಅವರಿಗೆ ಮತ್ತೆ 3 ಜನ ಮಕ್ಕಳು: ಸುಧಂಷ್ಟ್ರ, ಸುನಾಭ, ಕೃಷ್ಣ ಅಂತ. ಇದು ಅಂಧಕರ ವಂಶ. ಅಂಧಕಾನಾಮಿಮಂ ವಂಶಂ ಯಕ್ಕೀರ್ತಯತಿ ನಿತ್ಯಚಃ ಆತ್ಮನೋ ವಿಪುಲಂ ವಂಶಂ ಪ್ರಜಾವಾನ್ ಆಪ್ನುತೆ ನರಃ. ಯಾರು ಅಂಧಕ ವಂಶವನ್ನ ನಿರಂತರ ಕೀರ್ತನೆ ಮಾಡ್ತಾನೆ ಅವನಿಗೆ ಬಹಳ ಜನ ಮಕ್ಕಳು ಹುಟ್ಟುತ್ತಾರೆ ಅನ್ನುವಲ್ಲಿಗೆ 44ನೇ ಅಧ್ಯಾಯ. ಸೂತೌವಾಚ ಗಾಂಧಾರಿ ಚೈವ ಮಾದ್ರಿ ಚ ವೃಷ್ಣಿ ಭಾರ್ಯೇ ಬಭೂವತು ಗಾಂಧಾರಿ ಜನಯಾಮಾಸ ಸುಮಿತ್ರಂ ಮಿತ್ರನಂದನಂ. ಮತ್ತೆ ನೀವು ವೃಷ್ಣಿಗೆ ಹೋಗಿ. ವೃಷ್ಣಿಗೆ 2 ಹೆಂಡತಿಯರಿದ್ರು. ಒಬ್ಬಳು ಗಾಂಧಾರಿ, ಗಂಧಾರ ದೇಶದವಳು. ಎಲ್ಲ ಗಾಂಧಾರಿಗಳೇ. ಯಾಕೆಂದ್ರೆ ಒಂದು ರಾಷ್ಟ್ರದಲ್ಲಿ ರಾಣಿ ಬೇರೆ ದೇಶದಿಂದ ಬಂದ್ಬಿಟ್ರೆ ಮುಗೀತಷ್ಟೆ. ಅವಳನ್ನ ಆ ದೇಶದವಳು ಅಂತ ಕರೆದ್ರೆ ಮುಗೀತು. ಇವಾಗ ಕೈಕೇಯಿ ಅಂದ್ರೇನು? ಕೇಕೆಯ ದೇಶದವಳು ಅಂತ. ಕೌಸಲ್ಯ ಅಂದ್ರೇನು?
ಕೋಸಲ ದೇಶದವಳು, ಕೋಸಲ ಜನಪದದವಳು. ಸುಮಿತ್ರ ಗೊತ್ತಿಲ್ಲ, ಅವಳದು ಮಾತ್ರ ನಿಜವಾದ ಹೆಸರು. ಎಲ್ಲರಿಗೂ ಮಿತ್ರಳಾಗಿ ಇರುವವಳು. ಆಯ್ತಾ? ಹಾಗೆ ಗಾಂಧಾರಿ ಅಂತ ಇದ್ಲಲ್ಲ ವೃಷ್ಣಿಯ ಮಗಳು, ಸುಮಿತ್ರ ಅಂತ ಒಬ್ಬನನ್ನ ಪಡೆದಳು. ವೃಷ್ಣಿಯ ಹೆಂಡತಿ. ಏನಂದೆ? ಇಲ್ಲ ಇಲ್ಲ, ವೃಷ್ಣಿಯ ಮಗಳು ಸುಮಿತ್ರನನ್ನ ಪಡೆದಳು. ಮಾದ್ರಿ ಯುಧಾಜಿತನನ್ನ ಪಡೆದಳು. ಆ ಯುಧಾಜಿತನ ಮಗ ದೇವಮೀಢ ಅಂತ. ಆ ದೇವಮೀಢ ಅನ್ನುವವನ ಮಗ ಅನಮಿತ್ರ ಶಿಬಿ. ಅನಮಿತ್ರನ ಮಗ ನಿಘ್ನ. ನಿಘ್ನನಿಗೆ ಇಬ್ಬರು ಮಕ್ಕಳು, ಪ್ರಸೇನ ಶಕ್ತಿಸೇನ ಅಂತ. ಅಂದ್ರೆ ಎಲ್ಲಿಗೆಲ್ಲಿಗೆ ಬರುತ್ತೆ ಪ್ರಸೇನ ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಸ್ಯಮಂತಕ ಪ್ರಸೇನಸ್ಯ ಮಣಿರತ್ನಮನುತ್ತಮಂ ಪೃಥಿವ್ಯಾಂ ತರವರತ್ನಾನಾಂ ರಾಜ ವೈಸೋ ಭವನ್ಮಣಿ. ಆ ಪ್ರಸೇನನ ಕತ್ತಲ್ಲೇ ಸ್ಯಮಂತಕ ಮಣಿ ಓಡಾಡ್ತಾ ಇದ್ದದ್ದು. ಹೃದಯ ಕೃತ್ವಾತು ಬಹುಶೋ ಮಣಿಂ ತಮಭಿಯಾಚಿತ ಗೋವಿಂದೋಪಿ ನತಂ ಲೇಭೆ ಶಕ್ತೋಪಿ ನ ಜಹಾರತಃ. ಆ ಸ್ಯಮಂತಕ ಮಣಿ ಬೇಕು ಅಂತ ಹೇಳಿ ಕೃಷ್ಣ ಕೂಡ ಕೇಳಿದ. ಕೃಷ್ಣನಿಗೂ ಸಿಗಲಿಲ್ಲ, ಕಡೆಗೂ ಸಿಗಲಿಲ್ಲ ಅವನಿಗೆ. ದೇವ್ರು ಹೆಂಗ್ ತೋರಿಸೋದು ಅಂತ. ಇದು ನಟನೆ ಅಂತಾರೆ. ಏನಂತ ಹೇಳ್ತಾರೆ? ಶಕ್ತೋಪಿ ನ ಜಹಾರತಃ. ಕೃಷ್ಣನಿಗೆ ಮಣಿ, ಆ ಮಣಿ ಬೇಕು ಅಂತ ಕೇಳಿದ, ಅವನು ಸಿಗಲಿಲ್ಲ. ಶಕ್ತೋಪಿ, ಅವನಿಗೆ ಶಕ್ತಿ ಇತ್ತು ಆದರೆ ಸ್ವೀಕಾರ ಮಾಡಲಿಲ್ಲ. ಇದೆಲ್ಲ ಪುರಾಣದ್ದೇ ಮಾತು. ಏನು ಮಾಧ್ವರು ವಿಡಂಬನೆ ಅಂತಾರೆ ದೇವತೆಗಳದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದೇವರದ್ದು ಬರೇ ವಿಡಂಬನೆ ಅಂತಾರೆ. ನಮಗೆ ರಸಾಸ್ವಾದವೇ ಆಗೋಲ್ಲ ಅಂತ. ರಸಾಸ್ವಾದ ಆಗಬೇಕಾದ್ರೆ ಅಯ್ಯೋ ರಾಮ ಸೀತೆಯನ್ನು ಕಳ್ಕೊಂಡು ಎಷ್ಟು ಅತ್ತ ಅಂತ ರಸಾಸ್ವಾದ ಆಗ್ತಾ ಇರಬೇಕಾದ್ರೆ ಈ ಮಧ್ವರು ಇಂಟರ್ವೆನ್ಷನ್ ಮಾಡಿ ಇಲ್ಲ ಕಣೋ ಎಲ್ಲ ನಾಟಕ ಅಂತಾರೆ, ರಸಾಸ್ವಾದನೆ ಆಗಲ್ಲ ಅಂತ. ಹೀಗೆ ಒಬ್ಬರು ಮಾಧ್ವ ವಿದ್ವಾಂಸರೇ, ಬಹಳ ವೆಲ್ ನೋನ್ ಅವರು. ಅವರು ಒಳಗಡೆಯಿಂದ ಈ ಮಧ್ವಾಚಾರ್ಯ ಜಾಯಿಗಿಂತ ಪಣ್ಪೇರು ಯಾಕಿಂತ ಹೀಗೆ ಹೇಳ್ತಾರೆ ಮಧ್ವಾಚಾರ್ಯರು ನೋಡಿ, ರಸಾಸ್ವಾದವೇ ಆಗಲ್ಲ ಅಂತ. ಅಯ್ಯೋ ಮಂಕ ನನ್ನ ಮಗನೇ ಅನ್ಕೊಂಡೆ. ಬಹಳ ಸೀನಿಯರ್ ಹೇಳಲಿಕ್ಕಿಲ್ಲ ಅಲ್ರಿ. ಸ್ಕ್ರಿಪ್ಟ್ ಬರೆಯುವವನಿಗೆ ರಸಾಸ್ವಾದ ಆಗದೆ ಬರೆದಿರ್ತಾನೇನ್ರಿ? ದೇವರು ಸ್ಕ್ರಿಪ್ಟ್ ರೈಟರು, ಅವನಿಗೆ ರಸಾಸ್ವಾದ ಆಗಲ್ಲ ಅಂದ್ರೆ ಏನರ್ಥ? ಇನ್ನು ರಸಾಸ್ವಾದ ಆಗಬೇಕಾಗಿರೋದು ನಮಗೆ ಅಂತ ಇಟ್ಕೊಳ್ಳಿ. ರಂಗ ಅನ್ನೋದು ಅರ್ಧ ಭ್ರಮೆ ಅರ್ಧ ಪ್ರಮೆ. ನಾವು ಫಿಲ್ಮ್ ನೋಡ್ಬೇಕಾದ್ರೆ ಏಕಕಾಲಕ್ಕೆ ಆ ವ್ಯಕ್ತಿಯನ್ನು ನೆನ್ಪಿಟ್ಕೋತೀವಿ, ಪಾತ್ರವನ್ನು ನೆನ್ಪಿಟ್ಕೋತೀವಿ. ರಸಾಸ್ವಾದ ಆಗಲ್ವಾ? ಆಗತ್ತೆ. ಇವನೇ ರಾಮ ಅಂತ ಅನ್ಕೊಂಡ್ಬಿಟ್ರೆ ಮಾರನೇ ದಿವಸ ಬಂದ್ರೆ ನಮಸ್ಕಾರ ಮಾಡಲ್ಲ. ಆಕ್ಟಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ರಾಮನಿಗೆ ಬೈಯಲ್ಲ, ಇವನಿಗೆ ಬೈತೀನಿ. ಹಾಗಾದ್ರೆ ಅರ್ಧ ಭ್ರಮೆ ಅರ್ಧ ಪ್ರಮೆ. ಅದೇ ರೀತಿ ನಾವು ಆ ರಸವನ್ನು ಅನುಭವಿಸಬಹುದು. ಅಟ್ ದಿ ಸೇಮ್ ಟೈಮ್ ರಾಮ ಸರ್ವಜ್ಞ ಅಂತಲೂ ಇರುತ್ತೆ. ಅದರಲ್ಲೇನಿದೆ? ರಸಾಸ್ವಾದನೆ ಪ್ರೇಕ್ಷಕನಲ್ಲಿ ಆಗೋದು, ನಟನಲ್ಲಿ ಅಲ್ಲ. ಆಯ್ತಾ? ನಟನಿಗೆ ರಸಾಸ್ವಾದ ಮೊದಲೇ ಆಗೋಗಿರುತ್ತೆ, ಅಥವಾ ಸ್ಕ್ರಿಪ್ಟ್ ರೈಟರ್ಗೆ ಮೊದಲೇ ಆಗೋಗಿರುತ್ತೆ, ಬರಿಬೇಕಾದ್ರೇ ಆಗೋಗಿರುತ್ತೆ. ಬರಿತಾನೆ ಅವನು ತಿಳ್ಕೊಂಡ್ಬಿಡ್ತಾನೆ. ಹೀಗೆ ಆ ರಸಾಸ್ವಾದ ರಸ ಬಂದ್ಮೇಲೇನೆ ಮಾಡೋದು. ಇದರಿಂದಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂದರೆ, ದೇವರಿಗೆ ರಸಾಸ್ವಾದ ಬೇಕಿಲ್ಲ, ನಮಗೆ ರಸಾಸ್ವಾದ ಆಗತ್ತೆ. ಪುರಾಣಗಳಲ್ಲಿಯೇ ಈ ಮಾತುಗಳು ಇರೋದು. ಆವೇಶ, ಅವತಾರ ಎಲ್ಲ ಮಾಧ್ವರ ಕಲ್ಪನೆ. ಅಯ್ಯೋ ಪುರಾಣಗಳಲ್ಲಿ ಉಂಟು ಮಾರಾಯರೆ, ನೀವು ಪುರಾಣನೇ ಒಪ್ಪದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಈ ನಮ್ಮ ಎಸ್.ಕೆ. ರಾಮಚಂದ್ರಾಯರ ತರಹ ತಲವಕಾರ ಉಪನಿಷತ್ತಿನಲ್ಲಿ ಮೊದಲನೇ ಭಾಗ ರೈಟ್, ಯಾಕೆಂದ್ರೆ ಅದು
ಅಮೂರ್ತವಾಗಿ ಇದೆ, ನಿಗೂಢವಾಗಿ ಇದೆ. ಎರಡನೇ ಭಾಗ ಪ್ರಾಯ ಪ್ರಕ್ಷಿಪ್ತ ಇರಬೇಕು. ಅಯ್ಯ, ನಿಮಗೂ ವಿರುದ್ಧ ಅಂತ ಪ್ರಕ್ಷಿಪ್ತ ಅನ್ಬಿಡೋದ? ಮತ್ತೆ ಶಂಕರರು ಯಾಕೆ ವ್ಯಾಖ್ಯಾನ ಮಾಡಿದ್ರು ಈ ರೀತಿ? ಯಥಾ ಶಬ್ದಂ ತ ಶುಶ್ರಾವ ಬಿಲೆ ಸತ್ವೇನ ಪೂರಿತೆ. ಒಂದು ಬಾರಿ ಪ್ರಸೇನ ಏನು ಮಾಡಿದ, ಅದನ್ನು ಹಾಕೊಂಡು ಹೊರಟ. ಇಲ್ಲಿ ಪುರಾಣದಲ್ಲಿ ಕಾಲ ವ್ಯತ್ಯಾಸ ಮಾಡ್ತಾರೆ, ಆಮೇಲೆ ಘಟನೆಯನ್ನು ವ್ಯತ್ಯಾಸ ಮಾಡ್ತಾರೆ, ಪುರುಷ ವ್ಯತ್ಯಾಸ ಮಾಡ್ತಾರೆ. ಇಲ್ಲಿ ಪ್ರಸೇನ ಏನು ಮಾಡಿದ, ಸೀದಾ ಜಾಂಬವಂತನ ಗುಹೆಗೆ ಹೋಗಿ ನಿಂತುಬಿಟ್ಟ ಅಂತ ಬರೀತಾರೆ. ನಮಗೆ ಎಲ್ಲ ಕಡೆ ಕಥೆ ಕೇಳಿರೋದು ಹೇಗೆ? ಪ್ರಸೇನನನ್ನ ಸಿಂಹ ಕೊಂದಿತ್ತು. ಸಿಂಹ ಪ್ರಸೇನನನ್ನ ಕೊಂದಿತ್ತು. ಸಿಂಹೋ ಜಾಂಬವತಾ ಹತಃ. ಸಿಂಹನನ್ನ ಜಾಂಬವಂತ ಕೊಂದಿದ್ದು. ಇವನೇನ್ ಮಾಡಿದ, ಹೆಜ್ಜೆಗಳನ್ನು ನೋಡಿಕೊಂಡು ಹೋದ. ಕೃಷ್ಣ ಹೆಜ್ಜೆಗಳನ್ನು ನೋಡಿಕೊಂಡು ಹೋಗಿ ಜಾಂಬವಂತನಿಗೆ ಹೋಗೋದು. ಇಲ್ಲ ಹಾಗಲ್ಲ, ಸೀದಾ ಇವನೇ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಈ ಪುರಾಣದಲ್ಲಿ. ಅದು ಪುರುಷ ವ್ಯತ್ಯಾಸೇನ. ಹತ್ವಾ ವೃಕ್ಷ ಪ್ರಸೇನಂತು ತತಸ್ತಂ ಮಣಿಮಾದದಾತ್. ಪ್ರಸೇನನನ್ನ ಕೊಂದು ಇಲ್ಲಿ ಸೀದಾ ಆ ಕರಡಿಯೇ ತಗೊಂಡೊಟ್ಟೋಗುತ್ತೆ. ಬಿಲದಲ್ಲಿದ್ದಾನೆ, ಪ್ರಸೇನ ಸತ್ತೋಗಿದ್ದಾನೆ. ಅದರಿಂದಾಗಿ ಗೋವಿಂದನೇ ಕೊಂದಿದ್ದು, ಕೃಷ್ಣನೇ ಕೊಂದಿದ್ದು ಅಂತ. ಪ್ರಸೇನಸ್ತು ಗತೋರಣ್ಯಂ ಮಣಿರತ್ನೇನ ಭೂಜಿತಃ ತಂ ದೃಷ್ಟ್ವಾ ತಹ ತಸ್ತೇನ ಗೋವಿಂದ ಪ್ರತ್ಯುವಾಚ. ಕೃಷ್ಣ ಯಾವಾಗಲೂ ಹೇಳ್ತಾ ಇದ್ದಂತೆ, ಆ ದುರಾಚಾರನಾದ ಪ್ರಸೇನನನ್ನು ಕೊಲ್ತೇನೆ ಅಂತ. ಯಾವುದೋ ಒಂದು ಕೊಂದು ಬಿಡ್ತೇನೆ ಅಂತ. ಮಾರ ದಿವಸ ಸತ್ತೋದ್ರೆ ಇವನ್ ಮೇಲೆ ತಾನೇ ಬರೋದು. ಹಾಗಾಗಿದ್ದದು ಅಂತ. ಇದು ಬೇರೆ ಎಲ್ಲಿಯೂ ಇಲ್ಲ. ಈ ಹಿಂದಿನ ಘಟನೆಯನ್ನು ನೀವು ಬಿಟ್ಟುಬಿಟ್ರೆ ಈ ಘಟನೆ ಬೇರೆಲ್ಲೂ ಇಲ್ಲ. ಯದೃಚ್ಛಯಾಚ ಗೋವಿಂದ ಬಿಲಸ್ಯಾಭ್ಯಾಸಮಾಗಮತ್. ಇವನೇನು ಮಾಡಿದ, ಅಲ್ಲಿ ಮತ್ತೆ ಇವನು ತನ್ನ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕೃಷ್ಣ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಹೆಜ್ಜೆಯ ಗುರುತನ್ನು ನೋಡ್ತಾ ಇದ್ದಾಗ ಜಾಂಬವಂತನ ಗುಹೆ ಬಳಿಗೆ ಹೋದ. ಜಾಂಬವಂತನಿಗೆ ಯುದ್ಧ ಅರ್ಧ ಆಗ್ತಿದ್ದ ಹಾಗೆ ಗೊತ್ತಾಯಿತು, ಇದು ಕೃಷ್ಣ ಅಂತ. ನಿನ್ನ ಚಕ್ರದಿಂದ ನಾನು ಸಾಯಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳುತ್ತಾನೆ. ಆಗ ತತಸ್ಥ ಜಾಂಬವಂತಂ ತಂ ಹತ್ವಾ ಚಕ್ರೇಣ ವೈ ಪ್ರಭು ಕೃತಕರ್ಮ ಮಹಾಬಾಹು ಸಕನ್ಯಂ ಮಣಿಮಾಹರತ್ ಅಂತಿದೆ. ಜಾಂಬವಂತನನ್ನು ಕೊಂದ ಅಲ್ಲಿ ಚಕ್ರದಿಂದ, ಮಣಿಯನ್ನು ಮತ್ತೆ ಮಗಳನ್ನು ಕರ್ಕೊಂಡು ಬಂದ. ಇದು ಬೇರೆ ಯಾವ ಪುರಾಣದಲ್ಲಿಯೂ ಇಲ್ಲದೆ ಇರೋದು. ಅದಕ್ಕೆ ಆಚಾರ್ಯರು ಹೇಳಿದ್ರು, ನೋಡಿ ಮತ್ಸ್ಯ ಪುರಾಣದಲ್ಲಿ ಹೀಗಿರಬಹುದು, ನೀವೇನು ಮಾಡ್ಬೇಕು ಗೊತ್ತಾ? ಜಾಂಬವಂತನನ್ನು ಕೊಂದದ್ದು ಹೌದು, ಜಾಂಬವಂತ ಬದುಕಿದ್ದಿದ್ದು ಹೌದು. ಕೊಂದದ್ದು ಹೇಗೆ ಅಂತಂದ್ರೆ ಬೇರೆ ಶರೀರ ಕೊಡೋ ಮೂಲಕ ಅಲ್ವಾ? ಆಗ ತಾತ್ಪರ್ಯ ನಿರ್ಣಯದಲ್ಲಿ ಬರೆದ್ರು, ಚಕ್ರದಿಂದ ನೋವೇ ಇಲ್ಲದೆ ಜಾಂಬವಂತನ ಮುದಿ ಶರೀರವನ್ನು ಕಳಚಿ ಯುವ ಶರೀರವನ್ನು ಕೊಟ್ಟ. ಸಾವುಂದ್ರು ಅದೇ ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ. ಅಷ್ಟೇ. ನೋಡಿ, ಪುರಾಣದಲ್ಲಿ, ಮತ್ಸ್ಯ ಪುರಾಣದಲ್ಲಿ ಜಾಂಬವಂತನನ್ನು ಕೊಂದ ಅಂತ ಉಂಟು, ಬೇರೆ ಕಡೆ ಕೊಂದ ಅಂತ ಇಲ್ಲ. ಮತ್ಸ್ಯ ಪುರಾಣವೊಂದನ್ನು ತೆಗೆದು ಹಾಕೋದಾ, ಬೇರೆ ಪುರಾಣವನ್ನೇ ಅಪ್ರಮಾಣ ಅನ್ನೋದಾ? ಆಚಾರ್ಯರು ಹೇಳಿದ್ರು, ಎರಡೂ ಪುರಾಣಗಳಿಗೂ ಅರ್ಥ ಉಂಟು. ಅವನಿಗೆ ಯಾವ ಪ್ರಯಾಸವನ್ನೂ ನೀಡದೆ ಜಾಂಬವಂತನ ವೃದ್ಧ ಶರೀರವನ್ನು ಕಳಚಿ ಯುವಕ ಶರೀರವನ್ನು ಕೊಟ್ಟ. ಅದನ್ನ ಜಾಂಬವಂತನನ್ನ ಕೊಂದ ಅಂದ್ರು. ಕೊಲ್ಲಲಿಲ್ಲ. ಮತ್ ಕೊಂದ ಅಂತಾರಲ್ಲ, ಆ ಶರೀರ ಹೋಯಿತು. ಇದು ಹೀಗೆ ಮಿಥ್ಯಾಪವಾದದಿಂದ ಬಿಡುಗಡೆ ಹೊಂದಿದ. ಯಾದವರೆಲ್ಲ
ದೇವರ ಹತ್ತಿರ ಬಂದು ಕನ್ಫೆಸ್ ಮಾಡಿಕೊಂಡ್ರಂತೆ. ಆ ಪ್ರಸಂಗ ಅಲ್ಲೆಲ್ಲೂ ಇಲ್ಲ, ಮತ್ಸ್ಯ ಪುರಾಣದಲ್ಲಿ ಮಾತ್ರ ಇರುವುದು. ಏನು ಹೇಳ್ತಾರೆ? ಅಸ್ಮಾಕಂತು ಮತಿರ್ಹ್ಯಾಸೀತ್ ಪ್ರಸೇನಸ್ತು ತ್ವಯಾ ಹತಃ ಕೇಕಯಸ್ಯ ಸುತಾ ಭಾರ್ಯ ದಶ ಸತ್ರಾಜಿತಶ್ಚುಭಾಂ. ನಾವು ತಪ್ಪು ತಿಳ್ಕೊಂಡಿದ್ವಿ, ಪ್ರಸೇನ ನಿನ್ನಿಂದ ಸತ್ತಿದ್ದಾನೆ ಅಂತ ತಪ್ಪಾಯಿತು ಅಂದ್ರಂತೆ. ಸತ್ರಾಜಿತನಿಗೆ ವಾಪಸ್ ಬರ್ತಾರೆ. ಯಾಕೆಂದರೆ ಇಲ್ಲಿ ಉದ್ದೇಶ ಇರೋದು, ಮತ್ಸ್ಯಪುರಾಣದ ಉದ್ದೇಶ ಇರೋದು ವಂಶಗಳನ್ನು ಹೇಳ್ಕೊಂಡು ಹೋದಾಗೆ. ಮಧ್ಯದಲ್ಲಿ ಆ ಪ್ರಸಿದ್ಧ ವ್ಯಕ್ತಿ ಬಂದಾಗ ಅದರ ಸ್ವಲ್ಪ ಕಥೆಯನ್ನು ಹೇಳಿ ಮುಂದೊಟ್ಟೋಗ್ತಾರೆ. ಈ ಸತ್ರಾಜಿತನಿಗೆ 101 ಜನ ಬೇರೆ ಮಕ್ಕಳಿದ್ರಂತೆ. ಅದರಲ್ಲಿ ಮೊದಲನೇವನು ಭಂಗಕಾರ ಅಂತ. ಮೊದಲನೇವನ ಹೆಸರು ಭಂಗಕಾರ. ಆ ಭಂಗಕಾರನಿಂದ ವ್ರತವತಿ ಅಂತ ಹೇಳಿ ಒಬ್ಬಳು ಅವನ ಹೆಂಡತಿ, ಭಂಗಕಾರನ ಹೆಂಡತಿ ವ್ರತವತಿ ಅಂತ. ಆ ವ್ರತವತಿಗೆ ಇದ್ದದ್ದು. ಆ ವ್ರತವತಿಯ ಹೆಸರು ಋತವತಿ ಅಂತ. ಋತವತಿ ಅಂತ ಒಬ್ಬಳಿದ್ಲು. ಯಾರು? ಪ್ರಸೇನನ ಸತ್ರಾಜಿತನ ಹೆಂಡತಿ ಋತವತಿ. ಋತವತಿಗೆ 3 ಜನ ಮಕ್ಕಳು: ಸತ್ಯಭಾಮ, ವ್ರತಿನಿ, ದೃಢವ್ರತ ಅಂತ. ಸತ್ಯಭಾಮೆಯ ತಾಯಿಯ ಹೆಸರೇನು ಅಂದರೆ ಋತವತಿ. ಕೆಲವೊಂದು ಕಡೆ ವ್ರತವತಿ ಅಂತಾನೆ ಇದೆ, ಕೆಲವೊಂದು ಪುರಾಣದಲ್ಲಿ. ಹೀಗಾಗಿ ಸತ್ಯಭಾಮೆಯ ತಾಯಿಯ ಹೆಸರು ಋತವತಿ ಅಥವಾ ವ್ರತವತಿ. ಸತ್ಯಭಾಮೆಯ ತಂಗಿಯನ್ನು ಕೃಷ್ಣನಿಗೇನೆ ಕೊಟ್ಟಿದ್ದಂತೆ. ಅವಳ ಹೆಸರು ವ್ರತಿನಿ ಅಂತ. ಇನ್ನು ಈ ವೃಷ್ಣಿಯ ಪರಂಪರೆಯಲ್ಲಿ ಇನ್ನೊಬ್ಬ ಇದ್ದ, ಅನಮಿತ್ರ ಅಂತ. ಆ ಅನಮಿತ್ರನಿಗೆ ಶಿನಿ ಅಂತನ್ನೋನೊಬ್ಬ ಹುಟ್ಟಿದ. ಆ ಶಿನಿಯ ಮಗ ಸತ್ಯಕ. ಸತ್ಯಕನ ಮಗ ಸಾತ್ಯಕಿ. ಅವನ ನಿಜವಾದ ಹೆಸರು ಯುಯುಧಾನ ಅಂತ. ಸತ್ಯವಾನ್ ಯುಯುಧಾನಸ್ತು ಶಿನೇರ್ನಪ್ತ ಪ್ರತೀಪವಾನ್. ಈ ಯುಯುಧಾನನಿಗೊಬ್ಬ ಮಗ ಇದ್ದ, ಅಸಂಗ ಅಂತ. ಆ ಅಸಂಗನಿಗೆ ಒಬ್ಬ ಮಗ ಇದ್ದ, ದ್ಯುಮ್ನಿ ಅಂತ. ಆ ದ್ಯುಮ್ನಿ ಮುಂದೆ ರಾಜ ಆದ ಅನಿರುದ್ಧನ ಜೊತೆಗೆ. ಅನಿರುದ್ಧನ ಮಗ ವಜ್ರ ಅಂತ ಒಬ್ಬ ಇದ್ದ. ಆ ಅನಿರುದ್ಧನ ಮಗ, ಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ಮಗ ವಜ್ರ, ಅವನು ಗುಜರಾತವನ್ನು ಒಂದು ಸ್ವಲ್ಪ ದಿವಸ ಆಳಿದ. ಆಮೇಲೆ ಸಾತ್ಯಕಿಯ ಮೊಮ್ಮಗ, ಅವನನ್ನು ಅರ್ಜುನನೇ ಪಟ್ಟಾಭಿಷೇಕ ಮಾಡಿದ ಕುರುಜಾಂಗಲ ಪ್ರದೇಶಗಳಲ್ಲಿ. ಇದೆಲ್ಲ ಮುಂದೆ ಹೋಯ್ತು ಕಥೆ. ಆ ದ್ಯುಮ್ನಿಗೆ ಯುಗಂಧರ ಅಂತ ಒಬ್ಬ ಮಗ. ಅಲ್ಲಿಗೆ ಸಾತ್ಯಕಿಯ ವಂಶ ಮುಗಿದು ಹೋಯಿತು. ಮತ್ತೆ ಅದು ಬೆಳಿಲಿಲ್ಲ. ಸಾತ್ಯಕಿನ ಶಿನಿ ಪ್ರವೀರ ಅಂತ ಕರೆಯೋದು ಖಂಡಿತ ಖಂಡಿತ. ಅದೇ ಇದೇ ಕಾರಣ, ಶಿನಿಯ ವಂಶದಲ್ಲಿ ಬಂದ ಇವನು ಅಂತ. ಆಮೇಲೆ ಅನಮಿತ್ರನಿಗೆ ಇನ್ನೊಬ್ಳು ಹೆಂಡತಿ ಇದ್ಲು, ಪೃಥ್ವಿ ಅಂತ. ಅಲ್ಲಿ ಹುಟ್ಟಿದವರು ವೃಷಭ ಮತ್ತೆ ಕ್ಷತ್ರ. ಆ ಕಾಶಿರಾಜನ ಮಗಳು ಅನ್ನ ವೃಷಭನಿಗೆ ಮದುವೆ ಮಾಡಿದ್ರು. ಅವನಿಗೆ ಜಯಂತ ಅನ್ನುವನೊಬ್ಬ ಹುಟ್ಟಿದ, ಅತಿ ದಕ್ಷಿಣ ಅಂತ. ಸ್ವಲ್ಪ ಅಕ್ರೂರನ ತರಹನೇ ಬರ್ತಾನೆ. ಅಕ್ರೂರ ಏನು ಮಾಡಿದ? ಅಕ್ರೂರನಿಗೆ 11 ಜನ ಮಕ್ಕಳು. ಅಕ್ರೂರನಿಗೆ 11 ಜನ ಮಕ್ಕಳು. ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಈ ಥರದ್ದೆಲ್ಲ. ಒಂದೊಂದು ಪುರಾಣದಲ್ಲಿ ಒಂದೊಂದು ಸ್ಪೆಷಲ್ ಆಗಿರೋ ಒಂದೊಂದು ಸಿಗತ್ತೆ. ಅಕ್ರೂರನಿಗೆ 11 ಜನ ಮಕ್ಕಳು. ದೇವವಾನ್, ಉಪಾಲಂಭ, ಸದಾಲಂಭ, ವೃಕಲ, ವೀರ್ಯ, ಸವಿತರ, ಸದಾಪಕ್ಷ, ಶತ್ರುಘ್ನ, ವಾರಿಮೇಜಯ ಅಂತ. ಧರ್ಮಭೃತ್, ಧರ್ಮವರ್ಮ, ಧೃಷ್ಟಮಾನ್ ಅಂತ, ಅಥವಾ ಧೃಷ್ಟಮಾನ.
ಪ್ರತಿಯೊಬ್ಬರೂ ಯಾಗಶೀಲರೇ ಅಂತೆ. 10 ಜನ ಏನು ಹುಟ್ಟಿದ್ರು ಅಕ್ರೂರನಿಗೆ, ಪ್ರತಿಯೊಬ್ಬರೂ ಯಾಗದಲ್ಲಿ ತೊಡಗಿದ್ರು. ಅಕ್ರೂರನ ಅಪ್ಪ, ಅವನಿಗೂ ದಾನಪತಿ ಅಂತ ಹೆಸರು. ಮಗನಾದ ಅಕ್ರೂರನೂ ದಾನಪತಿಯೇ. ಅಕ್ರೂರನ ಮಕ್ಕಳು ದಾನಪತಿಗಳೇ. ಆಮೇಲೆ ಇನ್ನೊಂದು ಕಡೆ ಪೃಥು ಮತ್ತೆ ವಿಪೃಥು ಅಂತ ಹುಟ್ಟಿದ್ರು. ಅಶ್ವತ್ಥಾಮ, ಸುಬಾಹು, ಸುಪಾರ್ಶ್ವ, ಗವೇಷಣ, ವೃಷ್ಟಿನೇಮಿ, ಸುಧರ್ಮ, ಶರಿಯಾತಿ, ಅಭೂಮಿ, ವರ್ಜಭೂಮಿ, ಶರ್ಮಿಷ್ಠ, ಶ್ರಮಣ. ಇವರೆಲ್ಲರೂ ಕೂಡ ಮತ್ತೆ ಅವನ ಪರಂಪರೆಯವರೇ, ಅಕ್ರೂರನ ಪರಂಪರೆಯವರು. ಇಮಾಂ ಮಿಥ್ಯಾಭಿಚಸ್ತಿಂ ಯೋ ವೇದ ಕೃಷ್ಣಾದಪೋಹಿತಾಂ ನ ಸ ಮಿಥ್ಯಾಭಿಚಾಪೇನ ಅಭಿಚಾಪ್ಯೋಥ ಕೇನಚಿತ್. ದೇವರಿಗೆ ಸುಳ್ಳು ಅಪವಾದ ಬಂದು ಪರಿಹಾರ ಆದ ಘಟನೆಯನ್ನು ನೆನಪಿಸಿಕೊಂಡ್ರೆ ಸಾಕು, ಅವನ ಮೇಲೆ ವ್ಯರ್ಥ ಅಪವಾದ ಬರೋಲ್ಲ. ಗಣಪತಿ ಕಥೆ ಇಲ್ಲ, ಅದು ಅರ್ಥವಾದ ಅಂತ ಕೆಲವೊಮ್ಮೆ ಸೇರಿಸಿ ಬಿಡ್ತಾರೆ. ಅದು ಗಣಪತಿ ಪೂಜೆ ಮಾಡಿ ಅನ್ನೋದಷ್ಟೇ ಉದ್ದೇಶವೇ ವಿನಃ ಆ ಘಟನೆ ನಡೀತು ಅಂತ ಅಲ್ಲ. ನೀವು ಸ್ಕಂದ ಪುರಾಣದಲ್ಲಿ ಹೋದರೆ ಯಯಾತಿ ಕಥೆ ಎಲ್ಲ ಹೇಳಿ, ಯಯಾತಿ ಇಷ್ಟೆಲ್ಲ ಮಹತ್ವ ಪಡೆದಿದ್ದು ಶಿವನ ಪೂಜೆ ಮಾಡಿ, ಆದ್ದರಿಂದ ಯಯಾತಿ ಲಿಂಗೇಶ್ವರ ಅಂತ ಭೂಮಿಯಲ್ಲಿ ಖ್ಯಾತವಾದ ಒಂದು ಲಿಂಗ ಇದೆ ಅಂತಾರೆ. ಅದರ ಅರ್ಥ ಯಯಾತಿ ಹಾಗೆ ಮಾಡಿದ ಅನ್ನೋದಕ್ಕಿಂತ ಪೂಜೆ ಮಾಡಿ ಸದಾಶಿವನದ್ದು ಅನ್ನೋದಷ್ಟೇ ತಾತ್ಪರ್ಯ, ಬೇರೆ ಅಲ್ಲ. ಯಯಾತಿ ಲಿಂಗೇಶ್ವರ ಇದೆ, ಅಕ್ರೂರ ಲಿಂಗೇಶ್ವರ ಇದೆ, ಉದ್ಧವ ಲಿಂಗೇಶ್ವರ ಇದೆ. ಇವತ್ತು ನನಗೆ ಈ ನಮ್ಮ ನಿನ್ನೆ ಮುಕುಂದ ಅನ್ನುವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ನನಗೆ. ಅಲ್ಲ, ನಾವು ಭಾರತದ ಯಾವುದೇ ಮೂಲೆಗೆ ಹೋದರೂ ಕಣ್ಣು ಋಷಿ ಪ್ರತಿಷ್ಠಾಪಿತ, ಇದು ಅತ್ರಿ ಋಷಿ ಪ್ರತಿಷ್ಠಾಪಿತ, ಆಮೇಲೆ ಜನಮೇಜಯ, ಪರೀಕ್ಷಿತ್ ರಾಜ, ಇವ್ರದೆಲ್ಲ ಪ್ರತಿಷ್ಠಾಪಿತ, ಸುಗ್ರೀವ ಪ್ರತಿಷ್ಠಾಪಿತ ಲಿಂಗಗಳಿವೆ, ವಾಲಿ ಪ್ರತಿಷ್ಠಾಪಿತ ಲಿಂಗವೂ ಇದೆ. ಇದಕ್ಕೆಲ್ಲ ಏನಂತ ಅರ್ಥ ಮಾಡ್ಕೊಳ್ಳೋದು? ನೋಡಿ, ಆ ವಂಶದವ್ರು ಯಾರೋ ಪ್ರತಿಷ್ಠೆ ಮಾಡಿರ್ಬೇಕಷ್ಟೇ. ಸಂಸ್ಕೃತದಲ್ಲಿ ಒಂದು ಪರಿಭಾಷೆ ಇದೆ, ಯಾದವ ಮತ್ತೆ ಯದು. ಈ ಸಂಸ್ಕೃತದಲ್ಲಿ ಶಬ್ದ ನಡೆಸೋದು ಅಂತ, ಯಾದವ ಶಬ್ದದ ಏಕವಚನ ಯಾದವ, ದ್ವಿವಚನ ಯಾದವೌ, ಮುಂದೆ ಇರೋದು ಟ್ವಿಸ್ಟ್, ಬಹುವಚನ ಯದವ. ಪಾಂಡವ ಶಬ್ದವೂ ಅಷ್ಟೇ, ಪಾಂಡವ, ಪಾಂಡವೌ, ಪಾಂಡವ, ಪಾಂಡು, ಪಾಂಡವೌ, ಪಾಂಡವ. ಹಂಗೆ ರಾಘವ, ರಾಘವೌ, ರಘವ, ರಾಘವ ಅಲ್ಲ. ಆ ವಂಶದಲ್ಲಿ ಬಂದವರನ್ನ ರಘುಗಳು ಅಂತಾನೆ ಕರೀತಾರೆ. ಆಮೇಲೆ ಯದುಗಳು ಅಂತಾನೆ ಕರೆಯೋದು, ಕುರವಹ ಅಂತಾನೆ ಕರೆಯೋದು. ಕುರು ಒಬ್ಬ, ಕೌರವಃ, ಕೌರವಃ, ಕೌರವೌ, ಕುರವಃ, ಈ ರೀತಿ ಪದವನ್ನು ಬಳಸೋದು. ಆ ರೀತಿ ಭೃಗು, ಕಣ್ವ, ಅತ್ರಿ ಆ ವಂಶದವ್ರಿಗೂ ಇರಬಹುದೇನೋ. ಯಾಕೆಂದ್ರೆ ಆ ಋಷಿಗಳು ಯಾವ ಎತ್ತರಕ್ಕೆ ಏರಿದವರು ಅಂತಂದ್ರೆ, ಅವರು ಬೇರೆಯವ್ರಿಗಾಗಿ ಪ್ರತಿಷ್ಠೆ ಮಾಡಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ವಂಶದಲ್ಲಿ ಬಂದವರು ಮಾಡಿರುವ ಸಾಧ್ಯತೆ ಇದೆ, ಅದಕ್ಕಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ. ಹಾಗೆ ಅಭೂಮಿಹಿ, ಅದರಿಂದಾಗಿ ಇದು ಅರ್ಥವಾದ. ಗಣಪತಿ ಪೂಜೆ ಮಾಡಿದ್ರೆ ಕೃಷ್ಣನಿಗೆ ಮಿಥ್ಯಾಪವಾದ ಪರಿಹಾರ ಆಯಿತು, ಅದೇ ರೀತಿ ನಿಮಗೂ ಆಗತ್ತೆ ಅನ್ನೋದು ಅರ್ಥವಾದ.
ಆದರೆ ಪುರಾಣಗಳಲ್ಲಿ ಆ ಕಥೆ ಇಲ್ಲ. ಮತ್ತೆ ಪುರಾಣಗಳಲ್ಲಿ ಹೇಗಿದೆ ಕಥೆ ಅಂತ ಹೇಳಿದ್ರೆ, ದೇವರ ಮಿಥ್ಯಾಪವಾದದ ಬಗೆಗಿನ ಕಥೆ ಕೇಳಿದರೆ ನಿಮಗೆ ಮಿಥ್ಯಾಪವಾದವೇ ಬರೋಲ್ಲ, ಸೀದಾ ದೇವರ ಕಥೆಯನ್ನೇ ಕೇಳೋದು. ಹೀಗೆ ಪಂಚಚತ್ವಾರಿಂಶಃ ಅಧ್ಯಾಯ. ಸೂತೌವಾಚ ಐಕ್ಷ್ವಾಕಿ ಸುಷುವೆ ವೀರಂ ಖ್ಯಾತಮದ್ಭುತಮೀಡುಷಂ ಪೌರುಚಾಜ್ಜಗ್ನಿರೇ ಶೂರಾತ್ ಭೋಜಾಯಾಂ ಪುತ್ರಕಾದಚ. ಇನ್ನು ಶೂರನಿಂದ ಭೋಜ ಅನ್ನುವ ಹುಡುಗಿಯಲ್ಲಿ 5 ಜನ ಮಕ್ಕಳು ಹುಟ್ಟಿದ್ರು. ಮೊದಲನೇವನು ವಸುದೇವ. ಅವನು ಹುಟ್ಟಿದ ಕೂಡಲೇ ದೇವತೆಗಳ ದುಂದುಭಿಯ ಸದ್ದಾಯಿತು. ಯಾಕೆ ಅಂದರೆ ಇವನು ಹುಟ್ಟಿದಾನೆ ಅಂದರೆ ಮುಂದೆ ಇವನು ದೇವರನ್ನ ಮಗನಾಗಿ ಪಡೆಯುತ್ತಾನೆ ಅಂತ. ಅದಕ್ಕೆ ಅವನಿಗೆ ಆನಕ ದುಂದುಭಿ ಅಂತ ಹೆಸರು. ಮತ್ತೆ ಉಳಿದವರಿದ್ದಾರೆ. ದೇವಮಾರ್ಗ, ವಸುದೇವ ಆದಮೇಲೆ ದೇವಮಾರ್ಗ, ಅನಾದೃಷ್ಟಿ, ಆಮೇಲೆ ನಂದ ಅಂತ ಒಬ್ಬ ಮಗ, ಶಿಬಿ ಅಂತ ಒಬ್ಬ ಮಗ. ಯಾರಿಗೆ? ವಸುದೇವನ ತಮ್ಮಂದ್ರು ಇವರೆಲ್ಲ, ಶ್ಯಾಮ, ಶಮೀಕ, ಸಯೂಪ. ವಸುದೇವನ ತಮ್ಮಂದ್ರು ಇವರೆಲ್ಲ 9 ಜನ ತಮ್ಮಂದ್ರಿದ್ದಾರೆ. ಆಚಾರ್ಯ, ಈ ವಂಶದಲ್ಲಿ ಎಲ್ಲ ವಂಶದವರೇ ಮದುವೆ ಆಗ್ಬಿಟ್ಟಿದಾರಲ್ಲ. ಹೌದೌದು, ಕೃಷ್ಣ ರುಕ್ಮಿಣಿ ಒಂದೇ ವಂಶ. ಖಂಡಿತ ವಿದರ್ಭಿ, ಖಂಡಿತ ಖಂಡಿತ. ಆಮೇಲೆ ಕೃಷ್ಣ ಸತ್ಯಭಾಮ ಒಂದೇ ಹೌದು. ವಂಶ. ಎಲ್ಲ ವಂಶದಲ್ಲೇ. ಹೌದು. ಅದ್ರ ಬಗ್ಗೆ ಹೇಳಲಿಕ್ಕಿದೆ. ವಾಸ್ತವವಾಗಿ ವಸುದೇವ ದೇವಕಿನೂ ಈಗ ನಾನು ಬಹಳ ದಿವಸದ ಹಿಂದೆ ಹೇಳಬೇಕು ಅಂತ ಅಂದುಕೊಂಡಿದ್ದದ್ದು, ಅದು ಧರ್ಮಶಾಸ್ತ್ರ ಪ್ರಮಾಣ ಪ್ರಮಿತವಾದದ್ದು. ಸಗೋತ್ರ ಅಂತ ಹೇಳಿ ಬರುತ್ತಲ್ಲ, ಒಂದು 2-3 ಸಾವಿರ ವರ್ಷಗಳಾದ ಮೇಲೆ ಸಗೋತ್ರದಲ್ಲಿ ಮದುವೆ ಆಗಬಹುದು, ಏನು ಧರ್ಮಶಾಸ್ತ್ರದ ಪ್ರಾವಿಷನ್ ಇದೆ. ಆದರೆ ಇವತ್ತು ಮದುವೆಗಿಂತ ಮುಂಚೆ ಹೇಳಿದ್ದಿದ್ರೆ, ನೋಡಿದ್ಯಾ ಇವನಿಗಾಗೋ ಆಸೆ ಇದೆ ಅಂತ ಕಾಣುತ್ತೆ, ಅದಕ್ಕೆ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೆ. ಯಾಕೆ ಹೇಳಲಿಲ್ಲ ನಾನು ಅಂದರೆ ಈ ಕಾರಣಕ್ಕೆ. ಈಗ ಸೇಫ್ ಹೇಳಬಹುದು. ಯಾಕೆ ಅಂದರೆ ನೋಡಿ, ಪೂರ್ವವಂಶದಲ್ಲಿ ಬಂದರು. ಎಷ್ಟೋ ಆದಮೇಲೆ ಪೂರ್ವವಂಶದ ಅರ್ಜುನ ಯದುವಂಶದ ಸುಭದ್ರೆಯನ್ನು ಮದುವೆ ಆದ. ಏನು ತಂಗಿನ ಮದುವೆ ಆಗಿದ್ದು? ಹಾಗಲ್ಲ. ಅದರಿಂದಾಗಿ ಸಗೋತ್ರ ವಿವಾಹಕ್ಕೆ ಒಂದು ವ್ಯಾಲಿಡಿಟಿ ಇದೆ. ಆ ಟೈಮ್ ವ್ಯಾಲಿಡಿಟಿ ಬಗ್ಗೆ ಇವ್ರ ಗಮನ ಹರಿತಾ ಇಲ್ಲ. ಇದನ್ನು ಹೇಳಿದ್ರೆ ಇಷ್ಟುದ್ದ ಪ್ರಮಾಣಗಳನ್ನ ಕೊಡ್ತಾರೆ. ಕೆಲವೊಂದು ಸರ್ತಿ ಪ್ರಮಾಣಗಳೆಲ್ಲ ಬೇಕಾಗಿರೋದು ಕಾಮನ್ ಸೆನ್ಸು. ಪ್ರಸಂಗ ಬಂತು ಅಂತ ಹೇಳಿ ನಾಳೆಯ ಗ್ರಹಣದ ವಿಚಾರದ ಬಗ್ಗೆಗೂ ಹೇಳ್ತೇನೆ ನಾನು. ನೀವು ಸ್ನಾನ ಮಾಡಲಿಕ್ಕೆ ಅಂತ ಒಳಗಡೆ ಹೋಗೋ ಅಷ್ಟರಲ್ಲೇ ಟಕ್ಕಂತ ಗ್ರಹಣ ಮುಗಿದೋಗಿರುತ್ತೆ. 7 ನಿಮಿಷ ಗ್ರಹಣ, 7 ನಿಮಿಷ ಗ್ರಹಣ. ಇವಾಗ ಏನು ಮಾಡ್ತೀರ ನೀವು? ಕೈಕಾಲು ತೊಳ್ಕೊಂಡು ಬಂದು ಪುರುಷ ಸೂಕ್ತ, ಶ್ರೀ ಸೂಕ್ತ ಪಾರಾಯಣ ಮಾಡಿ ಗ್ರಹಣ ಮುಗಿಸಿ ಅಷ್ಟೆ. ಇನ್ನು ನಮಗೆ ಒಂದು ಗಮನದಲ್ಲಿರಬೇಕು ಅಂದರೆ, ಗ್ರಹಣದಿಂದ ನಾವು ಮೈಲಿಗೆ ಆಗೋದಲ್ಲ, ಕಾಲವೂ ಮೈಲಿಗೆ ಎದ್ದಲ್ಲ. ಅದು ಅತ್ಯಂತ ಪವಿತ್ರವಾದ ವೇಳೆ. ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಆ ದೇವರ ಕಾಲ ಅನ್ನೋದು ದೇವರ ಚಕ್ರ ಅಲ್ವಾ. ಚಕ್ರ ಅಂದ್ರೆ ಸಂಜೆ ಅಂತ ಒಂದು ಸುತ್ಕೊಂಡು ಬಂದ್ಬಿಟ್ಟು ರಾಹುನ್ ಕತ್ತರಿಸತ್ತೆ ಅಂತಲ್ಲ. ಕಾಲ ಅನ್ನೋದೇ ಚಕ್ರ, ಸಂವತ್ಸರ ಅನ್ನೋದೇ ದೇವರ ಚಕ್ರ. ಚಕ್ರಂಕಾಳಪ್ಪರ ಸಹಿ ಕರಾಳೋಳಂ ಅಂತ ಆಚಾರ್ಯರು. ದುರ್ಗಾದೇವಿ ಚಕ್ರಾಭಿಮಾನಿನಿ, ಅವಳು ಬರುವ ವೇಳೆ ನಾವು ಜಪ ಮಾಡಬೇಕು ಅಷ್ಟೇ. ಹಾಗಾದ್ರೆ ವೇದ ಕಾಲ ಹೌದು,
ವೇದ ಕಾಲ ಇಷ್ಟು ಕಾಲ ಅಂತಲ್ಲ, ನಿಮ್ಮ ಜೀರ್ಣ ಶಕ್ತಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್. ನೀವು ಜಪ ಮಾಡುವಾಗ ನಿಮಗೆ ಮಲಮೂತ್ರಗಳ ಬಾಧೆ ಆಗಬಾರದು, ಅದಕ್ಕೆ ಉಪವಾಸ ಮಾಡಬೇಕು. ಎಷ್ಟು ಕಾಲ ಅದು ನಿಮ್ಮ ಜೀರ್ಣದ ಮೇಲೆ ಡಿಪೆಂಡ್. ಈ ತರಹದ ಸಂಗತಿಗಳು ಅದು ಶಾಸ್ತ್ರಕಾರರು ಮಾಡಿರ್ತಾರೆ, ಅದರ ಸ್ಪಿರಿಟ್ ಗೊತ್ತಾಗಲ್ಲ. ನಾನು ಈಗ ಹೇಳಿದರೆ ಇಷ್ಟೂತ ಪ್ರಮಾಣಗಳನ್ನು ಕೊಡ್ತಾರೆ. ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಧರ್ಮ ಸಿಂಧು ಇದೆ, ನಿರ್ಣಯ ಸಿಂಧು ಇದೆ. ಹೌದು, ಕೆಲವೊಂದು ಕಡೆ ಹೀಗೂ ಇದೆ. ಪ್ರಾಬ್ಲಮ್ ಏನು ಅಂದರೆ ಪ್ರಮಾಣಗಳು ಎಲ್ಲ ಥರದ್ದು ಸಿಗತ್ತೆ. ನಮಗದು ಯಾವುದು ಅಡ್ಜಸ್ಟ್ ಆಗತ್ತೆ, ಯಾವುದು ನಮ್ಮ ಧರ್ಮದ ಚೌಕಟ್ಟಿನಲ್ಲಿ, ನಮ್ಮ ಮಾನಸಿಕವಾದ ಧರ್ಮದ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಇದು ಹೇಗೆ ಆಚೆ ಹೋಗಲ್ಲ ಅನ್ನೋದು ನೋಡಬೇಕೇ ವಿನಃ ಬ್ಲೈಂಡ್ ಆಗಿ ತೀರ್ಮಾನ ಮಾಡೋ ಹಾಗಿಲ್ವೇ ಇಲ್ಲ. ಆಯ್ತಾ? ಇವ್ರದ್ದು ಒಂಥರ ಆದರೆ ಗ್ರಹಣ ಬಂದಾಗ ಬೀದಿಯಲ್ಲಿ ನಿಂತುಕೊಂಡು ತಿನ್ನಲೇಬೇಕು ಅಂತ ಅವರು ತಿಂದೇ ತಿಂತಾರೆ. ಇದರಲ್ಲಿ ಟೌನ್ ಹಾಲಲ್ಲಿ ಎಷ್ಟೋ ಧೂಳು, ಎಷ್ಟೋ ಮಣ್ಣು, ರಾತ್ರಿ ತಿನ್ನಲೇಬೇಕು ಅವ್ರಿಗೆ. ಇವರು ಬೆಳಗ್ಗಿಂದಲೇ ಉಪವಾಸ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವರಾದರೂ ಎಷ್ಟೋ ಬೇಕು. ಬೇರೆ ದೇಶದಲ್ಲಿ ಗ್ರಹಣ ಆಯಿತು, ಇವ್ರು ಯಾರು ರಿಯಾಕ್ಟೇ ಮಾಡಲಿಲ್ಲ, ಇವ್ರ ಪಾಡಿಗೆ ಇವರಿದ್ರು. ಆದ್ರೆ ಅವರು ಮಾತ್ರ ಗ್ರಹಣ ವಿರೋಧಿಗಳು. ಬೇರೆ ದೇಶದಲ್ಲಿ ಗ್ರಹಣ ಆದರೂ ಕೂಡ ಟೌನ್ ಹಾಲ್ ಮುಂದೆ ಮೂಢನಂಬಿಕೆ ವಿರೋಧಿ ತಿರ್ಲಿಕ್ಕೆ ಶುರು ಮಾಡಿ, ನಾವು ಮಾಡ್ತಾನೆ ಇರಲಿಲ್ಲ. ಇಂಥ ಹುಚ್ಚುಗಳು ಅಂತಂದ್ರೆ ರಾಮ ರಾಮ. ಹೀಗಾಗಿ ಸಗೋತ್ರ ವಿವಾಹ ಅನ್ನೋದಕ್ಕೆ ಒಂದು ವ್ಯಾಲಿಡಿಟಿ ಇದೆ, ಟೈಮ್ ವ್ಯಾಲಿಡಿಟಿ ಇದೆ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಬೇಕು? ನಂದು ಒಂಟಿ ದನಿ. ಒಂದು ಸರ್ತಿ ಹೀಗೆ ಆಯ್ತು. ಒಬ್ರು ಮಾಡಿಸ್ಬಿಟ್ರು ಒಂದು ಮದುವೆನ. ಈ ಪ್ರವರದಲ್ಲಿ ಗೋತ್ರ ಮತ್ತು ಪ್ರವರ ಅಂತ ಎರಡು ಬರುತ್ತೆ. ಗೋತ್ರ ಅಂದ್ರೆ ನೇರವಾದ ವಂಶ. ಆರ್ಷೇಯ ಅಂತ ಪ್ರವರದಲ್ಲಿ ಎರಡು ಭಾಗ, ಆರ್ಷೇಯ ಮತ್ತೆ ಗೋತ್ರ. ಆರ್ಷೇಯದಲ್ಲಿ ಒಂದೋ 3 ಜನ ಋಷಿಗಳಿರ್ತಾರೆ, ಒಂದೋ 5 ಜನ ಋಷಿಗಳಿರ್ತಾರೆ. ಧರ್ಮ ಸಿಂಧುವಿನಲ್ಲಿ ಒಂದು ಮಾತಿದೆ, ಧರ್ಮ ಸಿಂಧುವಿನಲ್ಲೋ ನಿರ್ಣಯ ಸಿಂಧುವಿನಲ್ಲೋ 5 ಜನ ಋಷಿಗಳಿದ್ದಾಗ 3 ಕಾಮನ್ ಆಗಿ ಬಂದ್ರೆ ಅದು ಸಗೋತ್ರ ವಿವಾಹ. 3 ಜನ ಋಷಿಗಳಿದ್ದಾಗ ವಧುವಿನ ಜಾತಕದಲ್ಲಿ ಮತ್ತೆ ವರನ ಜಾತಕದಲ್ಲಿ 2 ಕಾಮನ್ ಆಗಿ ಬಂದ್ರೆ ಅದು ಸಗೋತ್ರ ವಿವಾಹ ತರನೇ ವರ್ಜ್ಯ ಅಂತ ಒಬ್ರು ಮಾಡಿಸ್ಬಿಟ್ಟಿದ್ದಾರೆ. ಮಾಡಿಸಿ ಅದು ಇದು ಆಗು ಹೋಗಿದೆ, ಮದುವೆ ಆಗಿ ಗರ್ಭಿಣಿಯೂ ಆಗು ಹೋಗಿದ್ದಾಳೆ ಆ ಹುಡುಗಿ. ಆಗ ಇವ್ರಿಗೆ ಡೌಟ್ ಬಂದ್ಬಿಡ್ತು. ಯಾರಿಗೆ? ಈ ಮಾಡಿಸಿದವರಿಗೆ. ತ್ಯಾಗದ್ದು ತಲೆ ಮೇಲೆ ನೋಡಬೇಕು ಅನ್ನಿಸ್ತು ನನಗೆ. ನಿಮ್ದು ಸಗೋತ್ರ ವಿವಾಹ, ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ, ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಅವ್ರಿಗೆ ತಲೆ ಬಿಸಿ ಆಯ್ತು. ಅವನು ಆ ವರ ಬಂದಿದ್ದಾನೆ ಎಲ್ಲಿಗೆ? ಪೇದಾಸ್ವಾಳ ಹತ್ರ. ಆಗ ನಾನು ವಿದ್ಯಾರ್ಥಿ. ಇದು ನಾನು ಹೇಳ್ತಾ ಇರೋದು 2004ನೇ ಇಸ್ವಿ ಕಥೆ. ಬಂದು ಏನೋ ಇದಕ್ಕೆ ಬರ್ತಾನೆ ಅಂತಂದ್ರೆ ಅವನೇನಂತ ದಿವಸ ಸಂಧ್ಯಾ ವಂದನೆ ಮಾಡ್ತಾನೋ ಅಥವಾ ಒಂದೇ ಹೊತ್ತು ಸಂಧ್ಯಾ ವಂದನೆ ಮಾಡ್ತಾನೇನೋ ಆ ಥರದ ವ್ಯಕ್ತಿ ಅವನು. ಅವನು ಬಂದು ದೊಡ್ಡ ಜಿಜ್ಞಾಸೆ ಹೀಗೆ ಅಂತ ಹೇಳಿಬಿಟ್ಟಿದ್ದಾರೆ. ಸ್ವಾಮಿಗಳು ಹಿಂಗೆ ನೋಡಿದ್ರು. ನಾನು ಹೇಳಿದೆ, ಸ್ವಾಮಿ ಇದು ಎಂಥದ್ದಿದ್ದು? ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧುವಿನ ಮಾತಿಗೆ ಪ್ರತಿಯಾಗಿ ಇನ್ನೊಂದು ಮಾತಿರುತ್ತೆ. ಋಷಿ ಅಂತಂದ್ರೆ ಆರ್ಷೇಯ ಅನ್ನೋದಿದೆಯಲ್ಲ, ಅದ್ರ ಕಲ್ಪನೆ ಏನು ಗೊತ್ತಾ? ಈ ಋಷಿಗಳು ಕಂಡು ಹಿಡಿದ ಪದ್ಧತಿಯನ್ನ ಅನುಸರಿಸ್ತೇವೆ ಅಂತ ಅಷ್ಟೇ ಅರ್ಥ. ಗೋತ್ರ ಅಂದ್ರೆ ಇದು, ಗೋತ್ರ ಬಿಟ್ರೆ ಸಾಕು, ಆರ್ಷೇಯ ಬಿಡಬೇಕಾಗಿಲ್ಲ ಅಂದೆ. ಹಿಂಗೆ ನೋಡಿದ್ರು. ಆದರೆ ಈ ಹುಡುಗ ಚಿಕ್ಕವನು, ಮತ್ತೆ ಇವನ್ ತಲೆ ಮೇಲೆಲ್ಲ ಬೀಳಬಾರ್ದು. ಅದಕ್ಕೆ ಸ್ವಾಮಿಗಳೇನು ಮಾಡಿದ್ರು, ಮತ್ತೆ
ಪದ್ಮನಾಭಾಚಾರ್ಯರಿಗೆ ಮತ್ತು ಚಿತ್ರಾಪುರ ಗೋಪಾಲಕೃಷ್ಣಾಚಾರ್ಯರಿಗೆ ಫೋನ್ ಮಾಡಿದ್ರು. ಅವರು ಆ ಯಪ್ಪಣ್ಣ ಕರೆಕ್ಟ್ ಸ್ವಾಮಿ ಅಂತಂದ್ರು. ಅವನು ಯಾವನು ಹೇಳಿದಾನೋ ಅವ್ರು ನನ್ನ ನೋಡೇ ಇರಲಿಲ್ಲ. ಚಿತ್ರಾಪುರ ಗೋಪಾಲಕೃಷ್ಣಾಚಾರ್ಯ ನನ್ನ ನೋಡಿರಲಿಲ್ಲ. ಅವನು ಹೇಳಿದ ಕರೆಕ್ಟು ಅಂತಂದರು. ಅದಕ್ಕೆ ಇಲ್ಲ ನೀವು ಆರಾಮಾಗಿ ಮುಂದುವರಿರಿ ಅಂತಂದರು. ಇವಾಗ ಸುಖವಾಗಿದ್ದಾರೇನೋ ಅದೇ ಹೇಳಿದ್ದು. ಅವು ಯಾವುದ್ರಲ್ಲಿ ತೊಗೊಂಡು ಹೊಡಿಬೇಕು ಹೇಳಿ ಅವ್ರಿಗೆ? ನೀವು ಗೊಂದಲ ನೀವಿದ್ದರೆ ನೀವು ಇಟ್ಕೊಳ್ಳಿ, ಹೀಗೆಲ್ಲ ಬರಬಾರ್ದು. ಕೆಲವೊಮ್ಮೆ ಈ ಕಾಮನ್ ಸೆನ್ಸ್ ಇಲ್ಲದೆ ಇರೋದ್ರಿಂದ ಈ ಥರದ ಘಟನೆಗಳು ನಡೆಯುತ್ತೆ. ಕಾಮನ್ ಸೆನ್ಸ್ ಬೇಕೇ ಬೇಕು. ಧರ್ಮಶಾಸ್ತ್ರವನ್ನು ಅರ್ಥೈಸಬೇಕಾದ್ರೆ ಕಾಮನ್ ಸೆನ್ಸೇ ಬೇಕಾದದ್ದು. ನೀವೀಗ ನಾಳೆನೇ ಇದಕ್ಕೆ ಹೋದರೆ ತರ್ಪಣ ಕೊಡ್ಲಿಕ್ಕೆ ಆಗೋದೇ ಇಲ್ಲ, ಹೋಮ ಮಾಡಲಿಕ್ಕಾಗಲ್ಲ. ಸೂರ್ಯಾಸ್ತ ಆದ್ಮೇಲೆ ಮಾಡ್ತೀರಾ ನೀವು? ಸೂರ್ಯಾಸ್ತ ಆದ ಮೇಲೂ 10 ನಿಮಿಷ ಏನೋ ಎಷ್ಟೋ ಡಿಫ್ರೆನ್ಸ್ ಅಷ್ಟೇ ಇರೋದು. ಇಲ್ಲ, ಸೂರ್ಯಾಸ್ತ ಆಗ್ಲಿಕ್ಕೆ ಟೈಮೇ ಇಲ್ಲ. ಯಾಕೆಂದರೆ ಇದು ಎರಡು ಒಟ್ಟಿಗೆ ಇದ್ದಾರೆ, ಎರಡು ಒಂದೇ ಬಿಂದುವಿನಲ್ಲಿದ್ದಾರೆ, ಸೂರ್ಯ ಮತ್ತು ಚಂದ್ರ. ಸೂರ್ಯಾಸ್ತ ಆಗ್ತಿದ್ದ ಹಾಗೇನೆ ಚಂದ್ರೋದಯ, ಗ್ರಸ್ತವಾಗಿಯೇ ಉದಯ ಆಗುವುದು. 7 ನಿಮಿಷ ಇರೋದು, ಟಕ್ಕಂದಿದೋಗ್ಬಿಡುತ್ತೆ. ನೀವು ಹೋಮ ಮಾಡಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ, ತರ್ಪಣ ಕೊಡಲಿಕ್ಕೂ ಆಗಲ್ಲ. ಇಂಥ ಟೈಮಿನಲ್ಲಿ ಏನು ಮಾಡಬೇಕು ನೀವು? ಒಂದು ಕೈಕಾಲು ತೊಳ್ಕೊಂಡು ಬೇಕಾದರೆ ಸೂರ್ಯಾಸ್ತಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅನ್ಬೇಕಾದ್ರೆ, ಸೂರ್ಯನಿಗಂತೂ ಹೇಗೂ ಗ್ರಹಣ ಹಿಡಿದಿಲ್ಲ, ಸೂರ್ಯಗ್ರಹಣ ಅಲ್ಲ, ಅರ್ಘ್ಯ ಪ್ರದಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಕಾಯ್ತಾ ಇರಿ. 7 ನಿಮಿಷದಲ್ಲಿ ಏನು ವೇದವೋ ಏನು ಇದೋ ನೃಸಿಂಹಾಷ್ಟೋತ್ತರವೋ ಏನೋ ಒಂದು ಪಾರಾಯಣ ಮಾಡಿ. ಸ್ವಲ್ಪ ಸಮಯ ಸಿಗುತ್ತೆ ಜಪಕ್ಕೆ ಅಂತ. ಎಷ್ಟು ನಿಮಿಷ? 6:28 ಆಯಿತು ಅಂತಂದರೆ 6:48 ಸ್ವಲ್ಪ ಸಮಯ ಸಿಗತ್ತೆ, ಇರಲಿ. 19 ನಿಮಿಷ ಸಿಗತ್ತೆ. ಅಷ್ಟಾದರೂ ಮಾಡಿ ತರ್ಪಣ ಕೊಡಬಹುದು. ಅವಾಗ ಬೆಳಗ್ಗಿನ ನಿರ್ಮಾಲ್ಯವನ್ನು ತೆಗೆದಿಟ್ಟಿದ್ರೆ ತರ್ಪಣ ಕೊಡಬಹುದು. ಇಲ್ಲಾಂದರೆ ನೀವು ಪೂಜೆ ಮಾಡಿ ಅವಾಗ ತರ್ಪಣ ಕೊಡಲಿಕ್ಕಾಗಲ್ಲ. ನಿರ್ಮಾಲ್ಯ ತೀರ್ಥ ಮಾಡಿ, ವೇದಕಾಲ ಅಂತಂದರೆ ಬೆಳಗ್ಗಿಂದಲೇ ಶುರು ಆಯಿತು ಅಂತ. ವೇದಕಾಲ ನಾವು ಸ್ವಲ್ಪ ಹಿಂದೆ ಒಂದು 3 ಗಂಟೆ ಅಂತ ತಗೊಳ್ಬೇಕಾಗತ್ತೆ. ಹೀಗೆ ಅದರಿಂದ ಸಗೋತ್ರದ್ದು ಇನ್ನೂ ವಿಸ್ತಾರವಾಗಿ ಮಾತನಾಡುವ ಹೇಳಿದ್ದು. ಇನ್ನು ಬೇರೆ ಬೇರೆ ಗ್ರಂಥಗಳನ್ನು ಮತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನ ಎಲ್ಲವನ್ನು ತಗೊಳ್ಬೇಕಾಗತ್ತೆ. ಕೇವಲ ಗ್ರಂಥದಲ್ಲಿ ಹೀಗಿದೆ ಅಂತ ಹೇಳಲಿಕ್ಕೆ ನಾವೇನು ಅಬ್ರಾಹ್ಮಿಕ್ ರಿಲಿಜನ್ ಅವರ? ವಿಸ್ತಾರವಾಗಿ ಯೋಚನೆ ಮಾಡಬೇಕಾಗತ್ತೆ. ತಂಗಿಯರು 5 ಜನ ಇದ್ರು. ಶ್ರುತಕೀರ್ತಿ, ಪೃಥಾ, ಶ್ರುತದೇವಿ, ಶ್ರುತಶ್ರವ, ರಾಜಾಧಿದೇವಿ ಅಂತ. ಆ ಶ್ರುತಶ್ರವೇ ಇದ್ದಾಳಲ್ಲ, ಅವಳಲ್ಲಿ ಹುಟ್ಟಿದ ಮಗ ಸುನೀತ. ಸುನೀತ ಅಂದರೆ ಅವನ ಹೆಸರೇ ಶಿಶುಪಾಲ, ಪುಟ್ಟಸ್ವಾಮಿ. ಶಿಶುಪಾಲ, ಶಿಶುವಾಗಿದ್ದೇ ಸ್ವಾಮಿಯಾದವ, ನಮ್ಮ ಒಡೆಯ, ಪುಟ್ಟಧಣಿ ಅಂತಿದ್ದ ಹಾಗೆ ಶಿಶುಪಾಲ. ಆ ಸುನೀತ ಅಂತ ಅವನ ನಿಜವಾದ ಹೆಸರು, ಶಿಶುಪಾಲ ಅಲ್ಲ. ಅವನ ನಿಜವಾದ ಹೆಸರು ಸುನೀತ. ಪುಟ್ಟಧಣಿ ಅಂತ, ಚಿಕ್ಕ ಧಣಿ ಅಂತ ಕರೀತಾ ಇದ್ರು, ಅದೇ ಹೆಸರು. ಇನ್ನು ಪೃಥಾಳ ಮಕ್ಕಳು ಗೊತ್ತೇ ಇದ್ದಾರೆ ನಿಮಗೆ, ಅದನ್ನೇನು ಹೇಳಬೇಕಾಗಿಲ್ಲ. ಮಾದ್ರವತಿಯಿಂದ ಹೀಗೆ ಹುಟ್ಟುದು. ಇಷ್ಟು ನಾವು ನೋಡಿದ್ದೇವೆ. ಇನ್ನು ಮತ್ತೆ ಮುಂದಿನ ಶನಿವಾರ ಇದನ್ನು ಮುಂದುವರಿಸ್ತೇವೆ. ನಾಳೆಯಿಂದ ಯಥಾಪ್ರಕಾರ ಮಹಾಭಾರತ. ಕೃಷ್ಣಾರ್ಪಣಮಸ್ತು.